ಕಾರ್ಯವೂ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ನರಸಿಂಹ ಪುರಾಣ 18 ಪುರಾಣಗಳಲ್ಲಿ ಮಹಾಪುರಾಣಗಳಲ್ಲಿ ನರಸಿಂಹ ಪುರಾಣವನ್ನು ಸೇರಿಸುವ ಕ್ರಮ ಕೆಲವರಲ್ಲಿ ಮಾತ್ರ ಇದು. ಯಾಕಂದರೆ ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅನ್ನುವಲ್ಲಿ ಮಾರ್ಕಂಡೇಯ ಪುರಾಣ, ಮತ್ಸ್ಯ ಪುರಾಣ ಮದ್ವಯಂ. ಭದ್ವಯಂ ಅಂದರೆ ಭಾಗವತ ಪುರಾಣ, ಭವಿಷ್ಯೋತ್ತರ ಪುರಾಣ. ಭ್ರತ್ರಯಂ ಅಂತೇಳಿದರೆ ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಬ್ರಾಹ್ಮ ಪುರಾಣ. ವಚತುಷ್ಟಯಂ ಅಂತೇಳಿದರೆ ವಾಮನ ಪುರಾಣ, ವಿಷ್ಣು ಪುರಾಣ, ವಾಯುಪುರಾಣ, ವಾರಾಹ ಪುರಾಣ. ಅಗ್ನಿ, ನಾರದ, ಪದ್ಮ, ಲಿಂಗ, ಗರುಡ, ಕೂರ್ಮ, ಸ್ಕಾಂದ ಹೀಗೆ 18 ಪುರಾಣಗಳನ್ನು ಹೇಳುವಾಗ ಅನಾಪಲಿಂಗ ಕೋಸ್ಕಾನಿ ಅನ್ನುವ ಈ ಪುರಾಣಗಳನ್ನು ಹೇಳುವಾಗ ನರಸಿಂಹ ಪುರಾಣ ಅದರಲ್ಲಿ ಸೇರಿಸಿದ್ದು ಕಾಣಿಸುವುದಿಲ್ಲ. ಉಪಪುರಾಣಗಳು 18 ಮತ್ತೆ ಇದ್ದಾವೆ. ಆ ಉಪಪುರಾಣಗಳಲ್ಲಿ ನರಸಿಂಹ ಪುರಾಣವನ್ನು ಉಲ್ಲೇಖ ಮಾಡ್ತಾರೆ. ನರಸಿಂಹ ಪುರಾಣ ಶ್ರೀಮನ್ ಮಧ್ವಾಚಾರ್ಯರು ಅನೇಕ ಬಾರಿ ಉಲ್ಲೇಖ ಮಾಡಿರ್ತಕ್ಕಂತಹ ಪುರಾಣ. ಇತರ ದಾರ್ಶನಿಕರು ಕೂಡ ನರಸಿಂಹ ಪುರಾಣವನ್ನು ಬಹಳಷ್ಟು ಉಪಯೋಗಿಸಿಕೊಳ್ತಾರೆ. ನರಸಿಂಹ ಪುರಾಣದಲ್ಲೇ ನಾವು ಗಾಯತ್ರಿ ಧ್ಯಾನ ಮಾಡ್ತೇವೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪುರ್ಧೃತ ಶಂಖಚಕ್ರ. ಶಂಖಚಕ್ರವನ್ನು ಧರಿಸಿದ ನಾರಾಯಣ ಪದ್ಮಾಸನ ಹಾಕಿ ಸೂರ್ಯಮಂಡಲ ಮಧ್ಯದಲ್ಲಿ ಕೇಯೂರಾಭರಣಾದಿಗಳನ್ನು ಧರಿಸಿಕೊಂಡು ಕಿರೀಟಧಾರಿಯಾಗಿ ಮುತ್ತಿನ ಹಾರವನ್ನು ಧರಿಸಿ ಬಂಗಾರದ ಬಣ್ಣದಿಂದ ಹೊಳಿತಾ ಇದ್ದಾನೆ ಅಂತ ಧ್ಯಾನ ಮಾಡಬೇಕು. ಗಾಯತ್ರಿ ಮಂತ್ರವನ್ನು ಜಪಿಸ್ತಾ ಅಂತ ಸದಾಚಾರ ಸ್ಮೃತಿಯಲ್ಲಿ ನರಸಿಂಹ ಪುರಾಣೇ ಅಂತ ಉಲ್ಲೇಖ ಮಾಡಿಯೇ ಈ ಶ್ಲೋಕವನ್ನು ಆಚಾರ್ಯರು ಹೇಳಿದ್ದಾರೆ. ಅಂದರೆ ಇದು ನರಸಿಂಹ ಪುರಾಣದಲ್ಲಿ ಇವತ್ತು ಲಭ್ಯವಾಗತಕ್ಕಂತಹ ಶ್ಲೋಕ. ಆ ಸೂರ್ಯನ ಮಹಾತ್ಮೆಯನ್ನು ಹೇಳತಕ್ಕಂತಹ ಭಾಗ ಈ ಪುರಾಣದಲ್ಲಿ ಬರ್ತಾ ಇದೆ. ಜೊತೆಗೆ ನಾರಾಯಣ ಅಷ್ಟಾಕ್ಷರ ಮಹಾಮಂತ್ರದ ಮಹತ್ವವನ್ನು ಸಾರತಕ್ಕಂತಹ ಒಂದು ಅಧ್ಯಾಯ, 2 ಅಧ್ಯಾಯಗಳು ಇಲ್ಲಿದ್ದಾರೆ. ನಾರಾಯಣ ಅಷ್ಟಾಕ್ಷರದ ಬಗ್ಗೆ ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ, ಇದು ಪ್ರತಿಯೊಬ್ಬ ವೈಷ್ಣವನ ಪ್ರತಿನಿತ್ಯದ ಕರ್ತವ್ಯ. ನಾರಾಯಣ ಅಷ್ಟಾಕ್ಷರವನ್ನು ಜಪಿಸಲೇಬೇಕು. ಅದು ಕೂಡ ಆತ ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನು ಎಷ್ಟು ಬಾರಿ ಜಪಿಸ್ತಾನೋ ಅದರ 3 ಪಟ್ಟು ಜಪಿಸುವಂಥದ್ದು ಆತನ ವೈಷ್ಣವತ್ವಕ್ಕೆ ಬಲವನ್ನು ತುಂಬಿಸ್ತದೆ. ಗಾಯತ್ರಿಯಾ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೇತ್. ಗಾಯತ್ರಿ ಮಂತ್ರಕ್ಕೆ 3 ಪಟ್ಟು ಭಗವಂತನನ್ನು ನಾರಾಯಣನನ್ನು ಧ್ಯಾನ ಮಾಡ್ತಾ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೇತ್. ನಾರಾಯಣ ಅಷ್ಟಾಕ್ಷರ ಮಹಾಮಂತ್ರವನ್ನು ಜಪಿಸಬೇಕು. ಅಷ್ಟಾಕ್ಷರ ಮಂತ್ರವನ್ನು 3 ಸೇರಿಸಿದರೆ 24 ಆಗ್ತದೆ. ಗಾಯತ್ರಿಯ ಮಂತ್ರ 24 ಅಕ್ಷರದ್ದು, ಅದರ 3 ಪಟ್ಟು ಅಂತ ಹೇಳಿದರೆ 24 ಅಕ್ಷರ ಆಗುವಷ್ಟು ಅಷ್ಟಾಕ್ಷರವನ್ನು ಜಪಿಸಬೇಕು. ಅಷ್ಟಾಕ್ಷರ ಮಂತ್ರಗಳು 3 ಸೇರಿಯೇ ಗಾಯತ್ರಿ ಮಂತ್ರದ ನಿಷ್ಪತ್ತಿಯಾಗಿದೆ, ಗಾಯತ್ರಿ ಮಂತ್ರದ ಅಭಿವ್ಯಕ್ತಿಯಾಗಿದೆ ಅನ್ನುವುದನ್ನು ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳ್ತಾರೆ. ನಾರಾಯಣ ಅಷ್ಟಾಕ್ಷರ ಚೈವ
ವ್ಯಾಹೃತ್ಯ ತ್ರಿಗುಣಂ ಪುನಃ ಅಂತ ಇದನ್ನು ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ಅಷ್ಟಾಕ್ಷರ ಮಂತ್ರಕ್ಕೆ ಮಹಾಮಹತ್ವ ಇದೆ. 17ನೇ ಅಧ್ಯಾಯದಲ್ಲಿ ಈ ವಿಷಯ ಬರ್ತದೆ. ಕಿಂ ಜಪನ್ ಮುಚ್ಯತೆ ತಾತ ಸತತಂ ವಿಷ್ಣು ತತ್ಪರಃ ಸಂಸಾರ ದುಃಖಾತ್ ಸರ್ವೇಷಾಂ ಹಿತಾಯ ವದ ಮೇ ಪಿತಃ. ಯಾವುದನ್ನು ಜಪಿಸಿಕೊಂಡು ಸಂಸಾರ ದುಃಖದಿಂದ ಮನುಷ್ಯ ಮುಕ್ತನಾಗುವುದಕ್ಕೆ ಸಾಧ್ಯ? ವ್ಯಾಸ ಉವಾಚ, ಇದು ವ್ಯಾಸಶುಕ ಸಂವಾದ ರೂಪದಲ್ಲಿ ಬಂದಿರುವಂಥದ್ದು. ಅಷ್ಟಾಕ್ಷರಂ ಪ್ರವಕ್ಷ್ಯಾಮಿ ಮಂತ್ರಾಣಾಂ ಮಂತ್ರಮುತ್ತಮಂ ಯಂ ಜಪನ್ ಮುಚ್ಯತೆ ಮರ್ತ್ಯಃ ಜನ್ಮ ಸಂಸಾರ ಬಂಧನಾತ್. ಏಕಾಗ್ರ ಮನಸ್ಸಿನಿಂದ ನಾರಾಯಣಾಷ್ಟಾಕ್ಷರ ಮಂತ್ರವನ್ನು ಜಪಿಸಿದರೆ ಆತ ಎಲ್ಲದರಿಂದ ಮುಕ್ತನಾಗ್ತಾನೆ, ಬಂಧನದಿಂದ ಮುಕ್ತನಾಗ್ತಾನೆ. ಅಷ್ಟಾಕ್ಷರ ಜಪದ ಕ್ರಮ ಏನು? ಸಾಮಾನ್ಯವಾಗಿ ನಾವು ತಿಳಿದ ಹಾಗೆ ಅದರಲ್ಲಿ 8 ಅಕ್ಷರ. 8 ಅಕ್ಷರದ ಒಂದೊಂದು ಅಕ್ಷರದಿಂದಲೂ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತನ 8 ರೂಪ ಇದೆ. ವಿಶ್ವ, ತೇಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಸವಿಶ್ವ ತೇಜಸ ಪ್ರಾಜ್ಞ ತುರ್ಯಾತ್ಮಾಂತರಾತ್ಮನ ಪರಮಾತ್ಮ ಜ್ಞಾನಾತ್ಮ ಯುಜ ಮದ್ರೂಪಾಣಾಂಚ ವಾಚಕಃ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಪ್ರಣವದಲ್ಲಿ ಅಷ್ಟಾಕ್ಷರವನ್ನು ಹೇಳಿ ಅದಕ್ಕೆ ವಾಚ್ಯವಾದದ್ದನ್ನಾಗಿ ಈ ರೂಪವನ್ನು ಹೇಳಿದ್ದಾರೆ. ಪ್ರಣವದ ಅಷ್ಟಾಕ್ಷರದ ವಿಭೇದವೇ ಈ ನಾರಾಯಣ ಅಷ್ಟಾಕ್ಷರ. ಹಾಗಾಗಿ ಇದು ಕೂಡ ವಿಶ್ವತೇಜಸಾದಿ ಭಗವದ್ರೂಪ ವಾಚಕವಾದ 8 ಅಕ್ಷರಗಳನ್ನು ಹೊಂದಿದೆ. ಆ 8 ಅಕ್ಷರದಿಂದ ವಾಚ್ಯವಾದ ಭಗವಂತನ ಏನು ಈ 8 ರೂಪಗಳಿದ್ದಾವೆ, ಆ ರೂಪಗಳ ವಿಶೇಷ ಏನು? ಶುಕ್ಲವರ್ಣಂಚ ಓಂಕಾರಂ ನಕಾರಂ ರಕ್ತಮುಚ್ಯತೆ. ಆ ಭಗವದ್ ರೂಪದಲ್ಲಿ ಬಣ್ಣ ವ್ಯತ್ಯಾಸ ಇದೆ ಅಂತ ಈ ಪುರಾಣ ಹೇಳ್ತದೆ. ಈ ಅಷ್ಟಾಕ್ಷರದಲ್ಲಿ ಮೊದಲನೇ ವರ್ಣ ಓಂಕಾರ, ಎರಡನೇದ್ದು ನ ಮೋ ಅನ್ನುವ 2 ಅಕ್ಷರಗಳು, ಆಮೇಲೆ ನಾರಾಯಣಾಯ ಅಂತ ಹೇಳುವ ಅಕ್ಷರ 5 ಅಕ್ಷರಗಳು, ಹೀಗೆ 5, 2, 1 ಅಂತ ಒಟ್ಟು 8 ಅಕ್ಷರಗಳು. ಓಂಕಾರವನ್ನು ಸೇರಿಸಿಯೇ ಇದು ಅಷ್ಟಾಕ್ಷರವಾಗುವಂಥದ್ದು. ಆದ್ದರಿಂದ ಇದರ ಆದ್ಯಂತದಲ್ಲಿ ಬೇರೆಯೇ ಓಂಕಾರವನ್ನು ಸೇರಿಸಿ ಜಪಿಸಬೇಕು ಅನ್ನೋದು ಮಂತ್ರದ ವಿಧಾನ ಇರುವುದು. ಇದರಲ್ಲಿ ಮೊದಲನೆಯ ವರ್ಣ ಓಂ, ಅದು ಶುಕ್ಲವರ್ಣಂ, ಶುಕ್ಲವರ್ಣನಾದ ವಿಶ್ವನನ್ನು ಹೇಳ್ತದೆ. ನಕಾರ ಓಂ ನಮೋ ಅಂತೇಳಿ ನಕಾರ ಇದೆಯಲ್ಲ, ರಕ್ತ ಮುಚ್ಯತೆ, ರಕ್ತ ಬಣ್ಣದ ಕೆಂಪು ಬಣ್ಣದ ತೇಜಸ್ಸನ್ನು ಹೇಳ್ತದೆ. ಮೋಕಾರಂ ವರ್ಣತಃ ಕೃಷ್ಣಂ, ಕಪ್ಪು ಬಣ್ಣದ. ನಾಕಾರಂ ರಕ್ತ ಮುಚ್ಯತೆ, ನಮೋ ಅಂತಾದ ಮೇಲೆ ನಾರಾಯಣಾಯ ನಾಕಾರ, ಅದು ರಕ್ತ ಮುಚ್ಯತೆ, ಮತ್ತೆ ರಕ್ತ ಸ್ವರೂಪ. ರಾಕಾರಂ ಕುಂಕುಮಾಭಂಚ, ಮತ್ತೆ ರಕ್ತ ಕುಂಕುಮದಂತೆ ಕೇಸರ ಬಣ್ಣವುಳ್ಳಂತು. ಯಕಾರಂ ಪೀತ ಮುಚ್ಯತೆ, ನಕಾರಂ ಅಂಜನಾಭಂತು, ಪೀತ ಅಂತ ಹೇಳಿದರೆ ಹಳದಿ, ಅಂಜನಾಭ ಅಂದರೆ ಕಪ್ಪು, ಅಂಜನ ಅಂದರೆ ಕಾಡಿಗೆ, ಕಾಡಿಗೆಯ ಕಾಂತಿಯುಳ್ಳಂತು. ಯಕಾರಂ ಬಹುವರ್ಣಕಂ, ಕೊನೆಯ ಅಕ್ಷರ ಅದು ಚಿತ್ರವರ್ಣವನ್ನು ಹೇಳ್ತದೆ, ಅನೇಕ ಬಣ್ಣಗಳಿಂದ ಕೂಡಿದ ರೂಪವನ್ನು ಹೇಳ್ತದೆ. ಓಂ ನಮೋ ನಾರಾಯಣಾಯೇತಿ ಮಂತ್ರ ಸರ್ವಾರ್ಥ ಸಾಧಕ ಭಕ್ತಾನಾಂ ಜಪತಾಂ ತಾತ ಸ್ವರ್ಗಮೋಕ್ಷ ಫಲಪ್ರದಃ. ಬಹಳ ಫಲವನ್ನು ಕೊಡತಕ್ಕಂಥದ್ದು, ಸರ್ವ ಪಾಪಹರವಾದದ್ದು. ಇದನ್ನು ಎಲ್ಲಿ ಜಪಿಸಬೇಕು? 8 ಬಣ್ಣಗಳಿಂದ ಕೂಡಿದ 8 ವರ್ಣಗಳಿಂದ ಪ್ರತಿಪಾದ್ಯವಾದ ನಾರಾಯಣ ಅಷ್ಟಾಕ್ಷರದ 8 ವರ್ಣಗಳಿಂದ ಪ್ರತಿಪಾದ್ಯವಾದ ಭಗವದ್ರೂಪವನ್ನು ಚಿಂತನೆ ಮಾಡ್ತಾ ಭಗವಂತನ ಅಷ್ಟರೂಪವನ್ನು ಚಿಂತಿಸಬೇಕಂತೆ. ಮೂರ್ತಯ ಅಷ್ಟಾವಪಿ ಧ್ಯೇಯಾ ಚಕ್ರಶಂಕ ವರಾಭಯೈ. ಈ 8 ರೂಪಗಳನ್ನು ಕೂಡ ಅಷ್ಟ ಅಕ್ಷರದಿಂದ ಪ್ರತಿಪಾದ್ಯವಾದ ಭಗವಂತನ 8 ರೂಪಗಳನ್ನು ಹೇಗೆ ಚಿಂತಿಸಬೇಕು? ಅದು ಚಕ್ರ ಶಂಖವನ್ನು ಧರಿಸಿದೆ. ಕೆಳಗಿನ 2 ಕೈಗಳಲ್ಲಿ ವರ ಮತ್ತು ಅಭಯ. ವರಮುದ್ರೆ ಜೊತೆಗೆ, ವರಮುದ್ರೆ ಅಂತ ಹೇಳಿದರೆ ಕೈ ಕೆಳಗೆ ಹಾಕಿರುವಂಥದ್ದು, ಅಭಯ ಮುದ್ರೆ ಅಂದರೆ ಕೈ ಮೇಲೆ ಮಾಡಿರುವಂಥದ್ದು. ಈ ಮುದ್ರೆಗಳಿಂದ ಕೂಡಿದ ಭಗವಂತನ ರೂಪವನ್ನು ಧ್ಯಾನಿಸಬೇಕು, ಅಷ್ಟರೂಪವನ್ನು ಧ್ಯಾನಿಸಬೇಕು. ಅಷ್ಟರೂಪವನ್ನು ಧ್ಯಾನಿಸುವುದರ ಜೊತೆಗೆ ಈ ನಾರಾಯಣ ಅಷ್ಟಾಕ್ಷರದ ಸಮುದಿತ ರೂಪ ಯಾವುದು? ಅದು ಭಗವಂತನ ಲಕ್ಷ್ಮೀ ಮತ್ತು ಧರಾದೇವಿಯಿಂದ ಆಲಿಂಗಿಸಲ್ಪಟ್ಟ ಭಗವಂತನ ರೂಪ. ಅಂದರೆ ಲಕ್ಷ್ಮೀ ಬಲಭಾಗದಲ್ಲಿ ಲಕ್ಷ್ಮೀದೇವಿಯನ್ನು, ಎಡಭಾಗದಲ್ಲಿ ಧರಾದೇವಿ ಅಂದರೆ ಭೂದೇವಿಯನ್ನು ತನ್ನ ಅಂಕದಲ್ಲಿ ಕೂಡಿಸಿಕೊಂಡಿರುವ, ತೊಡೆಯಲ್ಲಿ ಧಾರಣೆ ಮಾಡಿಕೊಂಡಿರತಕ್ಕಂತಹ ಭಗವಂತನ ನಾರಾಯಣ ರೂಪವನ್ನು ಇಲ್ಲಿ ಧ್ಯಾನಿಸಬೇಕು.
ಅದನ್ನು ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾರೆ, ಉದ್ಯದ್ಭಾಸ್ವತ್ ಸಮಾಭಾಸ ಚಿದಾನಂದೇಕ ದೇಹವ. ಉದಯಿಸುವ ಭಾನುವಿಗೆ ಸಮವಾದ ಕಾಂತಿಯುಳ್ಳವ, ಅಂದರೆ ಕೆಂಪು ಅಂತ ಅರ್ಥ. ಪೂರ್ತಿ ಕೆಂಪಲ್ಲ, ಉದಿಪ ಭಾನುವಿಗೆ ಉದ್ಯನ್ಶ್ಚಾಸು ಭಾಸ್ವಾನ್ಶ್ಚ ಉದ್ಯದ್ಭಾಸ್ವಾನ್ ಉದ್ಯದ್ಭಾಸ್ವತ ಸಮಃ ಆಭಾಸ ಯಸ್ಯ ಸಹ. ಸಮವಾದ ಆಭಾಸ, ಇದು ಅಕಾರಾಂತವಾದ ಭಾಸ ಶಬ್ದವನ್ನು, ಅಕಾರಾಂತವಾದ ಪುಲ್ಲಿಂಗ ಶಬ್ದವನ್ನು ಇಟ್ಟುಕೊಂಡು ಮಾಡಿತು. ವಸ್ತುತಃ ಭಾಸ ಅನ್ನುವ ಶಬ್ದ ಸ್ತ್ರೀಲಿಂಗದ ಶಬ್ದ, ಆದರೆ ಇಲ್ಲಿ ಆಭಾಸ ಅಂತೇಳಿ ಅಕಾರಾಂತ ಶಬ್ದವನ್ನು ಗ್ರಹಣ ಮಾಡಿದ್ದಾರೆ. ಉದಯಿಸುವ ಭಾನುವಿಗೆ ಸದೃಶವಾದ ಈಶತ್ತುಲ್ಯವಾದ ಉತ್ತಮ ಕಾಂತಿಯಿಂದ ಹೊಳೆಯತಕ್ಕಂತಹ ಭಗವಂತನ ನಾರಾಯಣ ರೂಪ. ಆ ರೂಪವನ್ನು ಚಿಂತಿಸಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಯಾವಾಗ ಈ ಮಂತ್ರವನ್ನು ಜಪಿಸಬೇಕು? ಏನಮಷ್ಟಾಕ್ಷರಂ ಮಂತ್ರಂ ಜಪನ್ನಾರಾಯಣಂ ಸ್ಮರೇತ್ ಸಂಧ್ಯಾವಸಾನೆ ಸತತಂ ಸರ್ವಪಾಪೈ ಪ್ರಮುಚ್ಯತೆ. ಸಂಧ್ಯಾವಸಾನೆ, ಸಂಧ್ಯಾವಂದನೆಯನ್ನು ಮಾಡಿ ಸಂಧ್ಯಾವಂದನೆಯ ಕೊನೆಯಲ್ಲಿ, ಅವಸಾನದಲ್ಲಿ ಇದನ್ನು ಸತತಂ ಸತತಂ ಜಪೇತ್ ಸ್ಮರೇತ್ ನಾರಾಯಣಂ ತದಾ ಸರ್ವಪಾಪೈ ಪ್ರಮುಚ್ಯತೆ. ಹಾಗಾದರೆ ಶ್ರೀಮನ್ ಮಧ್ವಾಚಾರ್ಯರು ಏನು ಸದಾಚಾರ ಸ್ಮೃತಿಯಲ್ಲಿ ಸಂಧ್ಯಾವಂದನೆಯಲ್ಲಿ ಗಾಯತ್ರಿಯ ಜೊತೆಗೆ ಅದರ 3 ಪಟ್ಟು ಇದನ್ನು ಜಪಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾತು ಇಲ್ಲಿ ಸಿಗ್ತದೆ. ಸಂಧ್ಯಾವಸಾನೆ ಸತತಂ ಜಪನ್ನಾರಾಯಣಂ ಸ್ಮರೇತ್. ಪ್ರತಿನಿತ್ಯವೂ ಸಂಧ್ಯಾವಸಾನದಲ್ಲಿ ನಾರಾಯಣ ಅಷ್ಟಾಕ್ಷರವನ್ನು ಜಪಿಸಬೇಕು. ಏಷ ಏವ ಪರೋ ಮಂತ್ರ, ಏಷ ಏವ ಪರಂತಪ, ಏಷ ಏವ ಪರೋ ಮೋಕ್ಷ, ಏಷ ಸ್ವರ್ಗ ಉದಾಹೃತ. ಇದು ಸರ್ವಫಲವನ್ನು ಕೊಡತಕ್ಕಂಥದ್ದು. ಸರ್ವವೇದ ರಹಸ್ಯೇಭ್ಯ ಸಾರ ಏಷ ಸಮುದ್ರತ. ವಿಷ್ಣುನ ವೈಷ್ಣವಾನಾಂ ಹಿ ಹಿತಾಯ ಮನುಜಾಂ ಪುರ. ವೈಷ್ಣವರ ಹಿತಕ್ಕೋಸ್ಕರ ಸಾಕ್ಷಾತ್ ಮಹಾವಿಷ್ಣುವೇ ಸಕಲ ವೇದಗಳ ಸಾರವನ್ನು ಈ ನಾರಾಯಣ ಅಷ್ಟಾಕ್ಷರ ಮಂತ್ರ ರೂಪದಲ್ಲಿ ತಾನು ಹಸುವಿನಿಂದ ಹಾಲು ಕರೆದ ಹಾಗೆ ಕರೆದು ಕೊಟ್ಟಿರತಕ್ಕಂಥದ್ದು. ಅಲ್ಲ, ಜಪಿಸಬೇಕಾದರೆ ಹೇಗೆ ಜಪಿಸಬೇಕು? ನಮ್ಮ ಶುದ್ಧಿ ಮಡಿಯೆಲ್ಲ ಹೇಗೆ ಬೇಕು? ಸ್ನಾತ್ವಾ ಶುಚಿಶುಚೌ ದೇಶೇ ಜಪೇತ್ ಪಾಪ ವಿಶುದ್ಧಯೇ. ಸ್ನಾನ ಮಾಡದೆ ಜಪಿಸುವ ಹಾಗಿಲ್ಲ. ಶುಚಿ ಬೇಕು, ಶರೀರದಲ್ಲಿ ವಸ್ತ್ರದಲ್ಲಿ ಶೌಚ ಬೇಕು, ಅಂದರೆ ಮಡಿಬೇಕು. ಶುಚವು ದೇಶ, ಶುದ್ಧವಾದ ಪ್ರದೇಶದಲ್ಲಿ ಕೂತಿರಬೇಕು. ಕೂತು ಇದನ್ನು ಜಪಿಸಬೇಕು. ಎಲ್ಲೆಲ್ಲಿ ಇದನ್ನು ಬಳಸ್ಬೋದು? ಈ ಮಂತ್ರವನ್ನು ಬಳಸುವ ವಿಧಾನ ಎಲ್ಲೆಲ್ಲಿ? ಜಪದಲ್ಲಿ ಸಂಧ್ಯಾವಂದನೆಯಲ್ಲಿ ಮಾತ್ರವೋ? ಜಪೆ ದಾನೇ ಚ ಹೋಮೇ ಚ ಗಮನೆ ಧ್ಯಾನ ಪರ್ವಸು ಜಪೆ ನಾರಾಯಣಂ ಮಂತ್ರಂ ಕರ್ಮಪೂರ್ವ್ಯಂ ಪರೇ ತಥಾ. ಯಾವುದೇ ಕರ್ಮವನ್ನು ಆರಂಭಿಸುವುದರ ಆರಂಭದಲ್ಲೂ ನಾರಾಯಣ ಅಷ್ಟಾಕ್ಷರವನ್ನು ಜಪಿಸಬೇಕು. ಕರ್ಮದ ಸಮಾಪ್ತಿಯಲ್ಲೂ ನಾರಾಯಣ ಅಷ್ಟಾಕ್ಷರವನ್ನು ಜಪಿಸಬೇಕು. ಅಂದರೆ ಒಂದು ವಿಷ್ಣು ಯಾಗ ಮಾಡ್ತೇವೆ, ಮೊದಲು ಸ್ವಾತ್ಮಾರಾಧನೆ ಮಾಡಿಕೊಳ್ಳುವುದಕ್ಕೋಸ್ಕರ, ತನ್ನ ಶರೀರ ಶುದ್ಧಿಗೋಸ್ಕರ ನಾರಾಯಣ ಅಷ್ಟಾಕ್ಷರವನ್ನು 8 ಬಾರಿ ಜಪಿಸುವುದು. 8 ಯಾಕೆ ಅಂತ ಹೇಳಿದರೆ ಅದರಲ್ಲಿ 8 ಅಕ್ಷರ ಇರುವುದರಿಂದ ಅಕ್ಷರ ಸಮಸಂಖ್ಯಾ ಜಪ ಅಂತ ಒಂದು ಜಪದಲ್ಲಿ ಕ್ರಮ. ಗಾಯತ್ರಿ ಮಂತ್ರವನ್ನು ಎಷ್ಟು ಜಪಿಸಬೇಕು? ವೇದ ಹೇಳುವ ಹಾಗೆ ಕಡಿಮೆ ಅಂದರೆ 10. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶ ಅವರ ಕಡಿಮೆ ಅಂದರೆ 10 ಅಂತ ಹೇಳ್ತದೆ. ಆದರೆ 24 ಮಂತ್ರವನ್ನು ಜಪಿಸುವ ಕ್ರಮ ಇದೆ. ಅದು ಹೇಗೆ? ಅದರಲ್ಲಿ ಎಷ್ಟು ಅಕ್ಷರ ಉಂಟು ಅಷ್ಟು ಸಂಖ್ಯೆಯಲ್ಲಿ ಜಪಿಸುವುದು. ಹಾಗೆ ನಾರಾಯಣ ಅಷ್ಟಾಕ್ಷರ 8 ಅಕ್ಷರದ್ದಾದ್ದರಿಂದ 8 ಬಾರಿ ಅದನ್ನು ಜಪಿಸುವುದು ಅನ್ನುವುದು ಎಲ್ಲ ಕರ್ಮಗಳಲ್ಲೂ ಆರಂಭದಲ್ಲೂ ಕೊನೆಯಲ್ಲೂ ಇರುವಂತಹ ವಿಧಾನ. ಆದ್ದರಿಂದ ನಾವು ಪ್ರತಿನಿತ್ಯ ದೇವರ ಪೂಜೆ ಮಾಡಬೇಕಾದರೂ ಕೂಡ ಆರಂಭದಲ್ಲಿ 8 ಬಾರಿ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಿ ಆಮೇಲೆ ನಮ್ಮ ದೇವತಾ ಕರ್ಮವನ್ನು ಆರಂಭ ಮಾಡ್ತೇವೆ. ಜಪೆ ದಾನೆ, ದಾನ ಕೊಡಬೇಕಾದರೂ ನಾರಾಯಣ ಅಷ್ಟಾಕ್ಷರ ಜಪಿಸಿ ಆತ್ಮಶುದ್ಧಿಯನ್ನು ಸಂಪಾದಿಸಿಕೊಳ್ಳುವಂಥದ್ದು. ಹೋಮೇಚ, ಯಜ್ಞದಲ್ಲೂ ಆತ್ಮಶುದ್ಧಿಗೋಸ್ಕರ, ಯಜ್ಞದಲ್ಲಿ ಆಹುತಿ ಕೊಡುವುದಕ್ಕೂ ಕೂಡ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಉಪಯೋಗಿಸುವುದು. ಧ್ಯಾನ ಪರ್ವಸು, ಧ್ಯಾನ ಮಾಡಬೇಕಾದರೆ ನಾರಾಯಣ ಅಷ್ಟಾಕ್ಷರವನ್ನು ಧ್ಯಾನಕ್ಕೆ ವಿನಿಯೋಗಿಸಬಹುದು. ಕುಳಿತುಕೊಂಡು ನಾರಾಯಣ ಅಷ್ಟಾಕ್ಷರದ ಧ್ಯಾನ ಅನ್ನೋದು ಬಹಳ ಕಷ್ಟ. ಯಾಕೆಂತೇಳಿದರೆ ಈ ನಾರಾಯಣ ಅಷ್ಟಾಕ್ಷರವನ್ನು ಜಪಿಸಬೇಕಾದರೆ ಲಕ್ಷ್ಮೀನಾರಾಯಣ ಮತ್ತು ಭೂನಾರಾಯಣ, ಭೂದೇವಿ ಲಕ್ಷ್ಮೀದೇವಿ ಸಮೇತನಾದ ನಾರಾಯಣನನ್ನು ಮಧ್ಯದಲ್ಲಿ ಯೋಚಿಸಬೇಕು. ಆ
ಮತ್ತು ಶ್ರೀಭೂ ಸಮೇತನಾದಂತಹ ನಾರಾಯಣನ ಕೈಯಲ್ಲಿ ಶಂಖಚಕ್ರ ಗದಾ ಪದ್ಮ ಧರೋಧ್ಯೇಯೋ ಅಹಮೀಶ್ವರ ಅಂತ ದೇವರು ಹೇಳಿಕೊಂಡಿದ್ದಾನೆ. ಶಂಖಚಕ್ರ ಗದಾ ಪದ್ಮ ಧಾರಿಯಾಗಿದ್ದಾನೆ ಅಂತ ಚಿಂತಿಸಬೇಕು. ಆಮೇಲೆ ಈ ನಾರಾಯಣನ ಸುತ್ತಲೂ ಕೂಡ ಭಗವಂತನ ಮೂರ್ತಯ ಅಷ್ಟಾವಿಧ್ಯೇಯ 8 ಮೂರ್ತಿಗಳನ್ನು ಧ್ಯಾನಿಸಬೇಕು. ಅಲ್ಲದೆ ಇವನು ಸ್ವಮೂರ್ತಿ ಗಣಮಧ್ಯಗ ಅಂತ ಚಿಂತಿಸಬೇಕು. ಭಗವಂತನ ಮೂರ್ತಿಗಣ ಅಂತೇಳಿದರೆ ಅದು 4 ಪರಿವಾರ, 4 ಸುತ್ತ ಇರತಕ್ಕಂಥದ್ದು. ಈಗ ಒಂದು ಸುತ್ತು ಅವನ ಮೂರ್ತಿ ಆಯಿತು, ಅಷ್ಟಮೂರ್ತಿಗಳಾಯಿತು. ಅದರ ಸುತ್ತಲೂ ಕೂಡ ಕೇಶವಾದಿ 12 ಮೂರ್ತಿಗಳಿದ್ದಾರೆ. ನಾವು ಆಭರಣ ಪೂಜೆಯಲ್ಲಿ ಹೇಳ್ತಕ್ಕಂತಹ ಮೂರ್ತಿ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ ಅಂತ ಹೀಗೆ 12 ಮೂರ್ತಿಗಳು. ಅದರ ಸುತ್ತ ಮತ್ತೆ ದಿಕ್ಕಿನಲ್ಲಿ 2, ವಿದಿಕ್ಕಿನಲ್ಲಿ 1 ಅನ್ನುವ ರೀತಿಯಲ್ಲಿ ಮತ್ತೆ 12 ಮೂರ್ತಿಗಳು, ಸಂಕರ್ಷಣಾದಿ ಶ್ರೀಕೃಷ್ಣಾಂತವಾದ 12 ಮೂರ್ತಿಗಳು. ಅದರ ಸುತ್ತ ಮತ್ತೆ ಭಗವಂತನ ಮತ್ಸ್ಯಾದಿ 12, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಅನಂತ, ವಿಶ್ವರೂಪ ಅಂತ ಭಗವಂತನ ಮತ್ತೆ 12 ರೂಪಗಳನ್ನು ಇದನ್ನು ಸ್ವಮೂರ್ತಿ ಅಂತ ಕರೀತಾರೆ. ಈ ಸ್ವಮೂರ್ತಿಗಳ ಮಧ್ಯಗನಾಗಿ ಭಗವಂತ ಶ್ರೀಮನ್ನಾರಾಯಣನನ್ನು ಚಿಂತಿಸಬೇಕು. ಈ ಸ್ವಮೂರ್ತಿಗಣ ಮುಗೀತಾ ಅಷ್ಟೇ ಅಲ್ಲ, ಅದರ ಹೊರಗೆ ಈ ಭಗವಂತನನ್ನು ಆರಾಧಿಸತಕ್ಕಂತಹ ಭಗವದ್ಭಕ್ತ ದೇವತಾ ಶಿರೋಮಣಿಗಳನ್ನು ಚಿಂತಿಸಬೇಕು. ಯಾರೆಲ್ಲ? ಬ್ರಹ್ಮ, ವಾಯು, ಶಿವ, ಶೇಷ. ಬ್ರಹ್ಮ, ವಾಯು, ಶಿವ, ಈಶ. ಅಹೀಶ ಅಂದರೆ ಶೇಷ. ಬ್ರಹ್ಮ, ವಾಯು, ಶಿವ, ಈಶ, ವಿಪ. ಆಮೇಲೆ ಗರುಡ. ವಿ ಅಂದರೆ ಪಕ್ಷಿ, ಪಕ್ಷಿಗಳ ಪಾಲಕ ಅಂತೇಳಿದರೆ ಗರುಡ, ವಿಪಿ. ಇವರನ್ನೆಲ್ಲ ಚಿಂತಿಸಬೇಕು. ಇದನ್ನು 6ನೆಯ ಆವರಣ ಅಂತ ಹೇಳ್ತೇವೆ. ಅನಂತಾಯ ನಮಃ, ಬ್ರಹ್ಮಣೇ ನಮಃ, ವಾಯವೇ ನಮಃ, ಈಶಾನಾಯ ನಮಃ, ಗರುಣಾಯ ನಮಃ ಅಂತ ಅವರನ್ನು ಸಪತ್ನೀಕರಾಗಿ ಚಿಂತಿಸಬೇಕು. ಅವರವರ ಪತ್ನಿಯರನ್ನೂ ಕೂಡ. ಭಾರತ್ಯೈ ನಮಃ, ಗಾಯತ್ರಿಯೇ ನಮಃ. ಗಾಯತ್ರಿ ಅಂದರೆ ಸರಸ್ವತಿ. ಬ್ರಹ್ಮವಾಯುಗಳಲ್ಲಿ ಸರಸ್ವತಿ ಮತ್ತು ಭಾರತೀ ದೇವಿಯರನ್ನು ಚಿಂತಿಸಬೇಕು. ಆಮೇಲೆ ವಾರುಣ್ಯೇ ನಮಃ, ಶೇಷಪತ್ನಿಯಾದ ವಾರುಣಿಯನ್ನು, ಗರುಡ ಪತ್ನಿಯಾಗಿರ್ತಕ್ಕಂತಹ ಸುಪರ್ಣಿ, ಸೌಪರ್ಣಿ ಅಂತಲೂ ಕರೀತಾರೆ. ಸುಪರ್ಣ ಏವ ಸೌಪರ್ಣ. ಸುಪರ್ಣನಿಗೆ ಸೌಪರ್ಣ ಅಂತಲೂ ಹೆಸರಿದೆ. ಸೌಪರ್ಣನ ಪತ್ನಿ ಆದ್ದರಿಂದ ಸೌಪರ್ಣಿ ಅಂತಲೂ ಕರಿಬೋದು. ಸುಪರ್ಣನ ಪತ್ನಿ ಆದ್ದರಿಂದ ಸುಪರ್ಣಿ ಅಂತಲೂ ಕರಿಬೋದು. ಸೌಪರ್ಣಿಯೇ ನಮಃ ಅಥವಾ ಸುಪರ್ಣಿಯೇ ನಮಃ ಅಂತ ಸುಪರ್ಣಿಯನ್ನು ಚಿಂತನೆ ಮಾಡಬೇಕು. ಶಿವನ ಪತ್ನಿಯಾಗಿ ಪಾರ್ವತೀ ದೇವಿಯನ್ನು ಚಿಂತಿಸಬೇಕು. ಗರುಡ, ಶೇಷ, ರುದ್ರರು ಇವರ ಪತ್ನಿಯರು. ಇವರನ್ನೂ ಚಿಂತನೆ ಮಾಡಿದ ಮೇಲೆ ಮತ್ತೊಂದು ವೃತ್ತದಲ್ಲಿ ಮತ್ತೆ ಅಷ್ಟದಿಕ್ಪಾಲಕರನ್ನು ಶಕ್ರಾದಿ ಕೈರವಿ. ಇಂದ್ರಾಯ ಸುರಾಧಿಪತಯೇ, ಅಗ್ನಯೇ ತೇಜೋಧಿಪತಯೇ, ಯಮಾಯ ಪ್ರೇತಾಧಿಪತಯೇ, ನಿರುತಯೇ ರಕ್ಷೋಧಿಪತಯೇ, ವರುಣಾಯ ಜಲಾಧಿಪತಯೇ, ವಾಯವೇ ಪ್ರಾಣಾಧಿಪತಯೇ, ಸೋಮಾಯ ನಕ್ಷತ್ರಾಧಿಪತಯೇ, ಈಶಾನಾಯ ವಿದ್ಯಾಧಿಪತಯೇ ಅಂತ 8 ದಿಕ್ಕಿನಲ್ಲಿ ಶಕ್ರಾದಿಗಳನ್ನು ಮತ್ತು ಊರ್ಧ್ವ ದಿಕ್ಕಿಗೆ ಮತ್ತು ಅಧೋದೇಶಕ್ಕೆ ಅಭಿಮಾನಿಗಳು ನಿಯಾಮಕ ಪಾಲಕರಾಗಿರತಕ್ಕಂತಹ ಊರ್ಧ್ವಾಧಿಪತಿಯಾದಂತಹ ಬ್ರಹ್ಮ, ಅಧೋಲೋಕಾಧಿಪತಿಯಾದ ಅನಂತ ಅಂದರೆ ಶೇಷನನ್ನು ಮತ್ತೊಂದು ರೂಪದಲ್ಲಿ ಚಿಂತನೆ ಮಾಡುವಂಥದ್ದಿದೆ. ಹೀಗೆ 10 ದಿಕ್ಪಾಲಕರನ್ನು ಒಂದು ಪಂಕ್ತಿಯಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು. ಇಷ್ಟು ಸೇರಿದಾಗ ಏನಾಯಿತು? ಇದನ್ನಿಷ್ಟನ್ನು ಚಿಂತನೆ ಮಾಡೋದು ಸಾಕಾಗಿ ಹೋಗ್ತದೆ. ಅದು ಎಲ್ಲಿ ಚಿಂತಿಸಬೇಕಂತೆ? ಹೃತ್ಪದ್ಮೇ, ಹೃದಯ ಪದ್ಮದಲ್ಲಿ ಭಗವಂತನನ್ನು ಧ್ಯಾನ ಮಾಡಬೇಕಂತೆ. ಹೃದಯ ಪದ್ಮದಲ್ಲಿ ಧ್ಯಾನಿಸುವುದು ಇನ್ನೂ ಕಷ್ಟ. ಭಗವಂತನ ಈ 8 ಮೂರ್ತಿಗಳನ್ನು ಹೃದಯ ಕಮಲ ಅಷ್ಟದಲ, ಆ ಅಷ್ಟದಲದಲ್ಲಿ ಭಗವಂತನ ಅಷ್ಟಮೂರ್ತಿಗಳು ಕುಳಿತಿದ್ದಾವೆ ಅಂತ ಚಿಂತಿಸಿ, ಆ ಕಮಲದ ದಲದ ಮಧ್ಯದಲ್ಲಿರತಕ್ಕಂತಹ ಕಿಂಜಲ್ಕ ಪ್ರದೇಶದಲ್ಲಿ ಈ ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟನಾದಂತಹ ನಾರಾಯಣನನ್ನು ಚಿಂತಿಸಬೇಕು. ಉದೀಪ ಭಾನುವಿಗೆ ಸದೃಶ ಬಣ್ಣದವ. ಈ 8 ದಲದಲ್ಲಿ ಭಗವಂತನ ಅಷ್ಟಮೂರ್ತಿಗಳನ್ನು ಚಿಂತಿಸುವುದರ ಜೊತೆಗೆ ಅಷ್ಟದಿಕ್ಪಾಲಕರನ್ನು ಚಿಂತಿಸಬೇಕಲ್ವ. ಶಕ್ರಾದಿಕೈರಪಿ ಅಂತ ಹೇಳಿದ ಹಾಗೆ ಅಷ್ಟದಿಕ್ಪಾಲಕರನ್ನು ಚಿಂತಿಸುವಾಗ ಅವರು ಅವರವರ ಒಳಗೆ ನಿಯಾಮಕವಾಗಿ ಚಿಂತನೆ ಮಾಡುವ ರೂಪಗಳನ್ನು, ಇಂದ್ರ ಉಪೇಂದ್ರನನ್ನು ಚಿಂತಿಸ್ತಾನೆ, ಅಗ್ನಿ ಪರಶುರಾಮನನ್ನು ಚಿಂತಿಸ್ತಾನೆ, ಯಮ ಶ್ರೀರಾಮಚಂದ್ರನನ್ನು, ಜನಾರ್ದನನನ್ನು ಆಗ್ಬೋದು, ಶ್ರೀರಾಮಚಂದ್ರನನ್ನು ಚಿಂತಿಸ್ತಾನೆ, ನಿರತಿ ಕಪಿಲನನ್ನು, ವರುಣ ಮತ್ಸ್ಯನನ್ನು, ವಾಯು ಹಯಗ್ರೀವನನ್ನು, ಸೋಮ ದಧಿವಾಮನನ್ನು ಅಥವಾ ಧನ್ವಂತರಿಯನ್ನು, ಕುಬೇರನನ್ನು ಚಿಂತಿಸುವ ಕ್ರಮ ಇದೆ. ಸೋಮ ಆದ ಮೇಲೆ ಈಶಾನ ರುದ್ರ ಸಂಕರ್ಷಣನನ್ನು ಚಿಂತನೆ ಮಾಡ್ತಾನೆ ಅಂತ. ಹೀಗೆ ಅವರವರ ಏನು ಬಿಂಬಸ್ವರೂಪ ಇದೆ
ಅದರ ಜೊತೆಗೆ ಈ ಭಗವಂತನ ಧ್ಯಾನ ಮಾಡಬೇಕು ಅಂತ ಹೇಳಿದರೆ ಇದು ಸುಲಭವಾದ ಧ್ಯಾನ ಪ್ರಕ್ರಿಯೆ ಅಲ್ಲ. ಆದ್ದರಿಂದ ಧ್ಯಾನದಲ್ಲಿ ಇದನ್ನು ಉಪಯೋಗಿಸಿದವ ಅವ ಎತ್ತರದ ವ್ಯಕ್ತಿ ಅಂತ ಅರ್ಥ. ನಾರಾಯಣ ಅಷ್ಟಾಕ್ಷರದ ಧ್ಯೇಯ ಮೂರ್ತಿಯನ್ನು ಧ್ಯಾನಕ್ಕೆ ತಂದುಕೊಳ್ತಾನೆ ಅಂತೇಳಿದರೆ ಅದು ಬಹಳ ಎತ್ತರದ ಸಾಧನೆ. ಧ್ಯಾನ ಪರ್ವಸು, ಪರ್ವ ಅಂತೇಳಿದರೆ ಹಬ್ಬಗಳಲ್ಲಿ ಅಂತ ಅರ್ಥ. ಇನ್ನೊಂದು ಪರ್ವ ಅಂತೇಳಿದರೆ ಶ್ರಾದ್ದದಲ್ಲೂ ಕೂಡ ನಾರಾಯಣ ಅಷ್ಟಾಕ್ಷರವನ್ನು ಜಪಿಸದೆ ಒಬ್ಬ ಶ್ರಾದ್ದ ಮಾಡುವುದಕ್ಕೆ ಅಧಿಕಾರಿಯೇ ಆಗುವುದಿಲ್ಲ. ಅಲ್ಲೂ ಉಪಯೋಗಿಸಿಕೊಳ್ಳಬೇಕು. ಜಪೇನ್ ನಾರಾಯಣಂ ಮಂತ್ರಂ ಕರ್ಮಪೂರ್ವಂ ಪರೇ ತಥಾ. ಎಲ್ಲ ಕರ್ಮಗಳ ಆದಿಯಲ್ಲೂ ಎಲ್ಲ ಕರ್ಮಗಳ ಕೊನೆಯಲ್ಲೂ ನಾರಾಯಣ ಅಷ್ಟಾಕ್ಷರದ ಜಪ ಅತ್ಯಪೇಕ್ಷಿತ. ಈಗ ಎಷ್ಟು ಜಪಿಸಬೇಕು ಅಂತ ಮುಂದಿನ ಪ್ರಶ್ನೆ. ನಾವೀಗ ಗಾಯತ್ರಿಯ 3 ಪಟ್ಟು ಅಂತ ಒಂದು ಸಾಮಾನ್ಯ ಹೇಳಿದ್ದೇವೆ. ಅದಲ್ಲದೆ ಒಂದೆರಡು ವಿಶೇಷಗಳನ್ನು ಇದು ಹೇಳ್ತದೆ. ಏನು? ಒಂದು, ಜಪೇತ್ ಸಹಸ್ರಂ ನಿಯುತಂ ಶುಚಿರ್ಭೂತ್ವ ಸಮಾಹಿತ ಅಂತ ಹೇಳಿ 1000 ಅಥವಾ 10,000 ಜಪಿಸ್ತಕ್ಕಂಥದ್ದು ಪ್ರಯುತ ನಿಯುತ ಎಲ್ಲ ಉಚಿತ ಅಂತ ಹೇಳ್ತದೆ. ಅದಕ್ಕಿಂತ ವಿಶೇಷವಾಗಿ ದ್ವಾದಶಿಯ ದಿವಸ ವಿಷ್ಣು ಭಕ್ತನಾದ ದ್ವಿಜೋತ್ತಮ 1000ದಷ್ಟು ನಾರಾಯಣ ಅಷ್ಟಾಕ್ಷರವನ್ನು ಜಪಿಸಿದ ಅಂತಾದರೆ ಆತನಿಗೆ ಭಗವಂತ ನಾರಾಯಣ ವಿಶೇಷ ಅನುಗ್ರಹ ಮಾಡ್ತಾನೆ. ಮಾಸಿತು ದ್ವಾದಶ್ಯಾಂ ವಿಷ್ಣು ಭಕ್ತೋ ದ್ವಿಜೋತ್ತಮ ಜಪೇತ್ ಸಹಸ್ರಂ ನಿಯುತಂ ಶುಚಿರ್ಭೂತ್ವ ಸಮಾಹಿತಃ. ಪ್ರತಿ ತಿಂಗಳೂ ದ್ವಾದಶಿಯಂದು ಆತ 1000ಕ್ಕಿಂತ ಹೆಚ್ಚು ಅದನ್ನು ಜಪಿಸಿದ ಅಂತಾದರೆ ಅದಕ್ಕೆ ವಿಶೇಷ ಫಲ ಇದೆ. ಸಗಚ್ಛೇತ್ ಪರಮಂ ದೇವಂ ನಾರಾಯಣಮನಾಮಯಂ. ಇದೇ ಮಂತ್ರದಿಂದ ದೇವರಿಗೆ ಪುಷ್ಪಾರ್ಚನೆ, ತುಳಸ್ಯರ್ಚನೆ ಇತ್ಯಾದಿಗಳನ್ನು ನಡೆಸುವುದರಿಂದ ಆತ ಸರ್ವ ಪಾಪ ವಿಶುದ್ಧಾತ್ಮ ಸಗಚ್ಛೇತ್ ಪರಮಾಂ ಗತಿಂ ಅಂತ ಫಲಗಳನ್ನು ಹೇಳಿದ್ದಾರೆ. ಮಂತ್ರಗಳಲ್ಲಿ ಅಕ್ಷರ ಲಕ್ಷ ಜಪಿಸಿ ಸಿದ್ಧಿಸುವುದು ಅಂತ ಒಂದು ಕ್ರಮ ಇದೆ. ನಾರಾಯಣ ಅಷ್ಟಾಕ್ಷರವನ್ನು ಅಕ್ಷರ ಲಕ್ಷ ಜಪಿಸುವುದು ಅಂದರೆ ಏನರ್ಥ? 8 ಅಕ್ಷರ ಇರುವುದರಿಂದ 8 ಲಕ್ಷ ಜಪ ಮಾಡುವುದು, ಇದರಿಂದ ಸಿದ್ಧಿ ಉಂಟಾಗ್ತದೆ ಅಂತ. ಅದರಲ್ಲಿ 1 ಲಕ್ಷ ಮಾಡಿ ನಿಲ್ಲಿಸಿದರೂ ತಪ್ಪಲ್ಲ. ನಾರಾಯಣ ಅಷ್ಟಾಕ್ಷರ 1 ಲಕ್ಷ ಜಪ ಮಾಡಿ ನಿಲ್ಲಿಸ್ಬೋದು, 2 ಲಕ್ಷಕ್ಕೆ ತಂದುಕೊಳ್ಳಬಹುದು, ಎಷ್ಟು ಸಾಧ್ಯ ಅಷ್ಟು ಜಪಿಸ್ಬೋದು. ಆ 1 ಲಕ್ಷ ಜಪಿಸಿದ್ದಕ್ಕೆ ಒಂದು ಫಲವನ್ನು ಹೇಳುವ ಭಾಗ ಇದೆ ಇಲ್ಲಿ. ಪ್ರಥಮೇನ ತು ಲಕ್ಷೇಣ ಆತ್ಮಶುದ್ಧಿರ್ಭವಿಷ್ಯತಿ ದ್ವಿತೀಯೇನ ತು ಲಕ್ಷೇಣ ಮನುಸಿದ್ಧಿಮವಾಪ್ನುಯಾತ್. 1 ಲಕ್ಷ ಜಪ ಮಾಡಿದರೆ ಅವನಿಗೆ ಮನಃಶುದ್ಧಿ ಉಂಟಾಗ್ತದೆ. 2ನೇ ಲಕ್ಷ ಜಪ ಮಾಡಿದರೆ ಆವಾಗ ಮನುಸಿದ್ಧಿಮವಾಪ್ನುಯಾತ್. ಮನು ಅಂದರೆ ಮಂತ್ರ ಸಿದ್ಧಿಯಾಗಿ ಬಿಡುತ್ತದೆ ಅವನಿಗೆ. 3ನೇ ಅಂದರೆ ಯಾವ ಮಂತ್ರವನ್ನು ಆತ ಜಪಿಸಿದ್ರೂ ಬೇಗ ಸಿದ್ಧಿ ಆಗ್ತದೆ ಅಂತ ಅರ್ಥ. ಈ ನಾರಾಯಣ ಅಷ್ಟಾಕ್ಷರ ಮಂತ್ರದ ಸಿದ್ಧಿ ಆಗ್ತದೆ ಅಂತಲ್ಲ, ಅದು 8 ಲಕ್ಷ ಜಪ ಆಗಬೇಕು. ಇನ್ನೊಂದು ಅರ್ಥ, 2 ಲಕ್ಷ ಜಪ ಮಾಡಿದವನಿಗೆ ನಾರಾಯಣ ಅಷ್ಟಾಕ್ಷರದ ಮಂತ್ರದ ಸಿದ್ಧಿಯಾಗ್ತದೆ ಅಂತ. ಅಂದರೆ ಈ ಮಂತ್ರ ಸಿದ್ಧಿಯಾಗುತ್ತೆ ಅಂದರೆ ಅರ್ಥ ಏನು? ಆ ಮಂತ್ರವನ್ನಿಟ್ಟುಕೊಂಡು ಅವ ಇನ್ನೊಬ್ಬರಿಗೆ ಅಭಿಮಂತ್ರಿತ ಮಂತ್ರಾಕ್ಷತೆಯನ್ನು ಕೊಟ್ಟರೆ ಅದು ಯಾವ ಉದ್ದೇಶದಿಂದ ಕೊಟ್ಟಿದ್ದಾರೋ ಆ ಫಲ ಅವರಿಗೆ ಲಭ್ಯ ಆಗ್ತದೆ. ಇಂತಹ ಒಂದು ವಿಶೇಷ ನಾರಾಯಣ ಅಷ್ಟಾಕ್ಷರವನ್ನು 2 ಲಕ್ಷ ಜಪ ಮಾಡುವುದರಿಂದ ಲಭ್ಯ ಆಗ್ತದೆ. ಆದರೆ ಇಲ್ಲೆಲ್ಲ ನಾವು ಗಮನಿಸಬೇಕಾದ ಅಂಶ, ಸುಮ್ಮನೆ ಜಪ ಅಂತ ಹೇಳಿದರೆ ಒಂದು ಮಣಿ ಹಿಡ್ಕೊಂಡು ಬಡ ಬಡ ಮುಂದೆ ಹೋಗ್ತಾ ಇರುವುದಲ್ಲ. ನನ್ನ ಮಂತ್ರ ಜಪದ ಜೊತೆಗೆ ಧ್ಯೇಯ ಅಂತ ಹೇಳಿರುವಂತಹ ರೂಪ ಬೇಕು. ಆಚಾರ್ಯರು ಭಗವಂತ ನಾರಾಯಣನೇ ಹೇಳಿದ ಮಾತನ್ನು ಉಲ್ಲೇಖ ಮಾಡ್ತಾ ಧ್ಯೇಯ ಅಹಂ ಈಶ್ವರ, ಜಗತ್ಪತಿಯಾದಂತಹ ನನ್ನನ್ನು ಈ ಸ್ವರೂಪದಲ್ಲಿ ನಾರಾಯಣ ಅಷ್ಟಾಕ್ಷರದ ಮೂಲಕ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾನೆ. ಆ ರೀತಿಯ ರೂಪದ ಚಿಂತನೆಯನ್ನು ಏನು ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ನಾವು ಅನುಷ್ಠಾನ ಮಾಡಿದಾಗ ಇಂತಹ ಫಲ ಸಿದ್ಧಿಸ್ತದೆ. 3 ಲಕ್ಷ ಜಪಿಸಿದರೆ ಆತನಿಗೆ 1 ಲೋಕಪ್ರಾಪ್ತಿ, ಸ್ವರ್ಗಲೋಕ ಪ್ರಾಪ್ತಿ. 4 ಲಕ್ಷದಿಂದ ಹರೇಹೇ ಸಾಮೀಪ್ಯ ಮಾಪ್ನುಯಾತ್, ಭಗವಂತನ ಹತ್ತಿರಕ್ಕೆ ಸಾಗುವುದು. ಸಾಮೀಪ್ಯ ಅಂದರೆ ಏನು? ಧ್ಯಾನದಲ್ಲಿ ಶೀಘ್ರ ದೇವರು ಹೃದಯದಲ್ಲಿ ಸಿಗ್ತಾನೆ ಅಂತ ಅರ್ಥ. ಪಂಚಮೇನ ತು ಲಕ್ಷೇಣ ನಿರ್ಮಲಂ ಜ್ಞಾನಂ, 5 ಲಕ್ಷ ಜಪ ಮಾಡುವುದರಿಂದ ನಿರ್ಮಲವಾದ ಭಗವಜ್ಞಾನ ಪ್ರಾಪ್ತಿಯಾಗ್ತದೆ. 6 ಲಕ್ಷ ಜಪದಿಂದ ಭವೇದ್ ವಿಷ್ಣುವು ಸ್ಥಿರಾಮತಿ, ನಮ್ಮ ಇಂದ್ರಿಯ ನಿಗ್ರಹವಾಗಿ ಮನಸ್ಸು ಸ್ಥಿರವಾಗಿ ದೇವರಲ್ಲಿ ನಿಲ್ತದೆ. ಸಪ್ತಮೇನ ತು ಲಕ್ಷೇಣ ಸ್ವರೂಪಂ ಪ್ರತಿಪದ್ಯತೆ, 7 ಲಕ್ಷ ಜಪಿಸಿದರೆ ಅವರಿಗೆ ತನ್ನ ಸ್ವರೂಪ, ನನ್ನ ನಿಜ ಸ್ವರೂಪ ಏನು ಅಂತ, ತನ್ನ ಧ್ಯೇಯ ಸ್ವರೂಪ ಯಾವುದು, ತನ್ನ ಅಂತರ್ಯಾಮಿ ರೂಪ ಯಾವುದು, ಸ್ವರೂಪೋದ್ಧಾರಕ ಗುರು ಉಪದೇಶಿಸತಕ್ಕಂತಹ ಸ್ವರೂಪ ಜ್ಞಾನ ಬರ್ತದೆ. ಅಷ್ಟಮೇನ ತು ಲಕ್ಷೇಣ ನಿರ್ವಾಣಂ ಅಧಿಗಚ್ಚನೆ, 8 ಲಕ್ಷ ಜಪಿಸಿತು ಅಂತಾದರೆ ಆತ ಮೋಕ್ಷವನ್ನೇ ಪಡಿತಾನೆ. ಸಸ್ವಧರ್ಮ ಸಮಾಯುಕ್ತಂ ಜಪಂ ಕುರಿಯ ದ್ವಿಜೋತ್ತಮ,
ಹೀಗೆ ಪ್ರತಿಯೊಬ್ಬನೂ ತನ್ನ ಸ್ವಧರ್ಮಾಚರಣೆಯನ್ನು ಮಾಡ್ತಾ ಈ ಜಪವನ್ನು ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಕೂತು ಎಲ್ಲ ಗೃಹಸ್ಥನಾದವ ಗೃಹಸ್ಥ ಕರ್ಮ ಎಲ್ಲ ಬಿಟ್ಟು ದಿನನಿತ್ಯ ಜಪ ಮಾಡ್ತಾ ಲಕ್ಷ್ಯ ಮಾಡಿಬಿಡ್ತೇನೆ ಅಂತ ಕೂಡುವುದಲ್ಲ. ಅವನು ಜಪ ದಿನಕ್ಕೆ 1,00,000 ಜಪ ಮುಗಿಸುವುದು ಸಾಧ್ಯ ಇಲ್ಲ. ಸಾವಕಾಶವಾಗಿ ತನ್ನ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಅಧ್ಯಯನ ಅಧ್ಯಾಪನಾದಿಗಳಲ್ಲಿ ತೊಡಗ್ತಾ ಅವಶಿಷ್ಟ ಕಾಲವನ್ನು ಈ ಜಪಕ್ಕೆ ಉಪಯೋಗಿಸಿಕೊಂಡು ಲಕ್ಷ ಜಪವನ್ನು ಮಾಡಿದ ಅಂತಾದರೆ ಆತ ವಿಶೇಷ ಸಿದ್ಧಿಯನ್ನು ಪಡಿತಾನೆ. ಇಷ್ಟೆಲ್ಲ ವಿವರಣೆಯನ್ನು ಕೊಟ್ಟು ಏತತ್ ಸಿದ್ಧಿಕರಂ ಮಂತ್ರಂ ಅಷ್ಟಾಕ್ಷರಂ ಅತಂದ್ರಿತಃ ದುಃಖ ಪ್ರಾಸುರಪ ಅಪೀಶಾಚಾಃ ಉರಗಾಃ ಬ್ರಹ್ಮರಾಕ್ಷಸಾಃ ಜಾಪಿನಂ ನೋಪಸರ್ಪಂತಿ ಚೌರಕ್ಷುದ್ರಾಧಯಸ್ತತ. ಇದಕ್ಕೆ ಇಷ್ಟಪ್ರಾಪ್ತಿ ಫಲವನ್ನು ಇಲ್ಲಿಯ ತನಕ ಹೇಳಿ, ಇನ್ನು ಇವನ ಹತ್ತಿರಕ್ಕೆ ಯಾರು ಇಂತಹ ಜಪವನ್ನು ಲಕ್ಷ ಸಂಖ್ಯೆಯಲ್ಲಿ ಮಾಡ್ತಾನೋ ಅವನನ್ನು ದುಸ್ವಪ್ನಾಸುರಪೈಶಾಚಾಃ ಉರಗಾಃ ಬ್ರಹ್ಮರಾಕ್ಷಸಾಃ, ದುಸ್ವಪ್ನವಾಗಲಿ ಅಸುರರಾಗಲಿ ಪೈಶಾಚಗಳಾಗಲಿ ಉರಗ ಬ್ರಹ್ಮರಾಕ್ಷಸ ಇವರ ಯಾರು ಇವನ ಹತ್ತಿರಕ್ಕೆ ಸುಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಚೋರರು ಕೂಡ ಇವನ ಹತ್ತಿರಕ್ಕೆ ಬರುವುದಿಲ್ಲ. ಮೃತ್ಯು ಭಯವನ್ನು ಪರಿಹರಿಸುವ ಮಂತ್ರ. ಮಂತ್ರಾಣಾಂ ಪರಮೋ ಮಂತ್ರಃ ದೈವತಾನಾಂಚ ದೈವತಂ ಗುಹ್ಯಾನಾಂ ಪರಮಂ ಗುಹ್ಯಂ ಓಂಕಾರಾದ್ಯಕ್ಷರಾಷ್ಟಕಂ ಆಯುಷ್ಯಂ ಧನಪುತ್ರಾಂಶ್ಚ ಪಶೂನ್ ವಿದ್ಯಾಂ ಮಹದ್ಯಶಃ ಧರ್ಮಾರ್ಥ ಕಾಮ ಮೋಕ್ಷಾಂಶ್ಚ ಲಭತೆ ಚ ಜಪನ್ನರಃ. ಇದನ್ನು ಕೈ ಎತ್ತಿ ಹೇಳ್ತಾರೆ, ಇದರಲ್ಲಿ ನನಗೆ ಸಂಶಯವೇ ಇಲ್ಲ, ಇದು ಇಂತಹ ಫಲವನ್ನು ಕೊಡುವಂತಹದ್ದು ಅಂತ ಹೇಳಿ ನಮಗೆ ಬಹಳ ಪ್ರಸಿದ್ಧವಾದ ಕೆಲವೆರಡು ಶ್ಲೋಕಗಳು. ಉಚ್ಚೈಸ್ತರಾಂ ಉಪದಿಶಾಮ್ಯಹಂ ಊರ್ಧ್ವಬಾಹು, ಏನು ಅಂತ, ಭೂತ್ವೋರ್ಧ್ವಬಾಹುರದ್ಯಾಹಂ ಸತ್ಯಪೂರ್ವಂ ಬ್ರವೀಮ್ಯಹಂ ಹೇ ಪುತ್ರ ಶಿಷ್ಯಾಃ ಶೃಣುತ ನ ಮಂತ್ರಃ ಅಷ್ಟಾಕ್ಷರಾತ್ ಪರಃ ಸತ್ಯಂ ಸತ್ಯಂ ಪುನಃ ಸತ್ಯಂ ಉತ್ಕ್ಷಿಪ್ಯ ಭುಜಮುಚ್ಯತೆ ವೇದಾತ್ ಶಾಸ್ತ್ರಂ ಪರಂ ನಾಸ್ತಿ ನ ದೇವಃ ಕೇಶವಾತ್ ಪರಃ. ಇದೇ ಶ್ಲೋಕ ಬೇರೆ ಕಡೆಯಲ್ಲಿ ಸ್ವಲ್ಪ ಬೇರೆ ರೀತಿ ಬರ್ತದೆ. ಕೈ ಎತ್ತಿ ನಾನು ಸತ್ಯ ಸತ್ಯ ಅಂತ ಶಪಥೋದ್ಘೋಷ ಮಾಡ್ತಾ ಇದ್ದೇನೆ. ವೇದಾತ್ ಶಾಸ್ತ್ರಂ ಪರಂ ನಾಸ್ತಿ, ವೇದಾತ್ ಪರಂ ಶಾಸ್ತ್ರಂ ನಾಸ್ತಿ, ಅಥವಾ ವೇದಶಾಸ್ತ್ರಾತ್ ಪರಂ ನಾಸ್ತಿ. ನ ದೇವ ಕೇಶವಾತ್ಪರ, ವೇದವೇದ್ಯನಾದ ಕೇಶವನಿಗಿಂತ ಶ್ರೇಷ್ಠನಾದ ಮತ್ತೊಬ್ಬ ದೇವತೆ ಇಲ್ಲ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಆಚಾರ್ಯರು ಬಹಳ ಬಾರಿ ಉಲ್ಲೇಖ ಮಾಡಿದ ಶ್ಲೋಕ ಇದು. ನರಸಿಂಹ ಪುರಾಣದಲ್ಲಿ 2 ಬಾರಿ ಬಂದ ಶ್ಲೋಕ. ಸರ್ವಶಾಸ್ತ್ರಗಳನ್ನು ಆಲೋಡನೆ ಮಾಡಿ ಮತ್ತೆ ಮತ್ತೆ ವಿಚಾರ ಮಾಡಿ ಸುನಿಷ್ಪನ್ನವಾದ ಒಂದು ವಿಷಯ ಏನು ಅಂದರೆ ಸರ್ವದಾ ನಾರಾಯಣನನ್ನು ಧ್ಯಾನ ಮಾಡಬೇಕು, ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪಾಪುರಸ್ಸರವಾಗಿ ಅಂತ ಇದು ಸುನಿಷ್ಪನ್ನವಾದ ವಿಷಯ. ಹೀಗೆ ಅಷ್ಟಾಕ್ಷರದ ಮಹತ್ವವನ್ನು ಇನ್ನಷ್ಟು ಸ್ವಲ್ಪ ವಿಸ್ತರಿಸ್ತಾರೆ. ಕೊನೆಗೆ ಹೇಳ್ತಾರೆ, ಇದಂ ಸ್ತವಂ ವ್ಯಾಸ ಮುಖಾತ್ತು ನಿಸೃತಂ ಸಂಧ್ಯಾತ್ರಯೇ ಯೇ ಪುರುಷಾಃ ಪಠಂತಿ ತೇ ಧೌತ ಪಾಂಡುರಪಟ ಇವ ರಾಜಹಂಸಾಃ ಸಂಸಾರ ಸಾಗರಮಪೇತ ಭಯಾಸ್ತರಂತಿ. ಅಪೇತ ಭಯಾಃ ಸಂಸಾರ ಸಾಗರಂ ತರಂತಿ. ಯಾರು? ಈ ನಾರಾಯಣ ಅಷ್ಟಾಕ್ಷರವನ್ನು, ನಾರಾಯಣ ಅಷ್ಟಾಕ್ಷರದ ಮಹತ್ವವನ್ನು ಹೇಳ್ತಕ್ಕಂಥ ಈ ಸ್ತೋತ್ರವನ್ನು ಸಂಧ್ಯಾತ್ರಯೇ ಯೇ ಪುರುಷ ಪಠಂತಿ, 3 ಸಂಧ್ಯಾವಂದನೆಯಲ್ಲೂ ಕೂಡ ಯಾರು ಪಠಿಸುತ್ತಾರೋ ಅವರು ರಾಜಹಂಸದ ಹಾಗೆ ಶುದ್ಧರಾಗಿ ಎಲ್ಲ ದೋಷಗಳನ್ನು ಕಳೆದುಕೊಂಡು ಕೊನೆಗೆ ಸಂಸಾರ ಸಾಗರವನ್ನು ದಾಟಿಬಿಡ್ತಾರೆ. ಹೀಗೆ ನಾರಾಯಣ ಅಷ್ಟಾಕ್ಷರದ ಒಂದು ಮಹತ್ವವನ್ನು ನಿರೂಪಿಸ್ತಕ್ಕಂತಹ ಭಾಗ. ಇದಾದ ಮೇಲೆ ಮುಂದಿನ ಅಧ್ಯಾಯದಲ್ಲಿ ಮರುತ್ತುಗಳ ಕಥೆ ಬರ್ತದೆ. ಇವೆಲ್ಲ ಬೇರೆ ಬೇರೆ ಪುರಾಣದಲ್ಲಿ ಬಂದದ್ದು. ಭಾಗವತದಲ್ಲಂತೂ ದಿತಿಯಲ್ಲಿ ಹುಟ್ಟಿದ ಮರುತ್ತುಗಳ ಕಥೆ ಬಂದಿದೆ. ಇಲ್ಲಿರುವ ಒಂದು ವಿಶೇಷವನ್ನು ಮಾತ್ರ ನಾನು ಹೇಳ್ತೇನೆ. ಇದು ಗದ್ಯ ಸ್ವರೂಪದಲ್ಲಿದೆ. ದಕ್ಷಕನ್ಯಾ ಅದಿತಿ ಅದಿತೇರಾದಿತ್ಯ ಪುತ್ರ ತಸ್ಮೈ ತ್ವಷ್ಟಾದುಹಿತರಂ ಸಂಜ್ಞಾಂ ನಾಮ ಕನ್ಯಾಂ ದತ್ತವಾನ್ ಸೋಪಿ ತ್ವಾಷ್ಟ್ರೀಂ ರೂಪವತೀಂ ಮನೋಜ್ಞಾಂ ಪ್ರಾಪ್ಯ ತಯಾ ಸಹ ರೇಮಿ ಸಾ ಕತಿಪಯಾತ್ ಕಾಲ ಸ್ವಭರ್ತುರಾದಿತ್ಯಸ್ಯ ತಾಪಂ ಅಸಹಂತಿ ಪಿತುರ್ಗೃಹಂ ಜಗಾಮ. ಹೀಗೆ ಕಥೆ ಶುರುವಾಗ್ತದೆ. ಅಂದರೆ ಸೂರ್ಯನ ಕಥೆ. ಸೂರ್ಯನಿಗೆ ಸಂಜ್ಞೆ ಎಂಬಂತಹ ಪತ್ನಿ, ಆಕೆ ಈತನ ತಾಪವನ್ನು ತಾಳದೆ ತನ್ನ ಗಂಡನ ಮನೆಗೆ, ತನ್ನ ತವರು ಮನೆಗೆ ಸಾಗಿದ್ದು, ಪತ್ನಿಯನ್ನು ಕಾಣದೆ ಕಕ್ಕಾಬಿಕ್ಕಿಯಾದಂತಹ ಸೂರ್ಯ
ಎಲ್ಲಿದ್ದಾಳೆ ತನ್ನ ಪತ್ನಿ ಅಂತ ಹುಡುಕಿದ್ದು. ಸ್ವತಃ ತನ್ನ ಮಾವನಾದಂತಹ ತ್ವಷ್ಟೃ ಪ್ರಜಾಪತಿಯ ಮನೆಗೆ ಹೋದದ್ದು. ತ್ವಷ್ಟೃ ಪ್ರಜಾಪತಿ ಮನೆಗೆ ಬಂದಂತಹ ಆಕೆ ಹತ್ರ ಪ್ರಶ್ನಿಸಿದ್ದ, ಯಾಕೆ ಬಂದಿ, ಏನು, ನೀನು ಯೋಚಿಸಬೇಡ, ನಿನ್ನ ಗಂಡನ ಬಿಸಿಯನ್ನು ಸ್ವಲ್ಪ ಕಡಿಮೆ ಮಾಡ್ತೇನೆ, ಆಮೇಲೆ ಚೆನ್ನಾಗಿ ಸಂಸಾರ ಮಾಡುವಂತೆ, ಈಗ ಸದ್ಯಕ್ಕೆ ಹೋಗಿ ಹೊಂದಿಕೋ ಅಂತ ಹೇಳಿ ಕಳಿಸಿದ್ದು. ಆದರೆ ಅವಳು ಅಲ್ಲಿಂದ ಸೀದಾ ಉತ್ತರ ಕುರುಜಾಂಗಲಕ್ಕೆ ಹೋಗಿ ಒಂದು ಕುದುರೆಯ ಸ್ವರೂಪದಲ್ಲಿ ತಪಸ್ಸು ಮಾಡಿದ್ದು ಎಲ್ಲ ಕಥೆ. ಇದಾದ ಮೇಲೆ ಅವಳು ಹೋಗುವಾಗ ಏನು ಮಾಡಿದ್ದಾಳೆ, ತನ್ನದೇ ಆದ ಒಂದು ಸ್ವರೂಪವನ್ನು, ಒಂದು ಛಾಯೆಯನ್ನು ನಿರ್ಮಾಣ ಮಾಡಿ ಹೋದದ್ದು. ಛಾಯೆಯ ಜೊತೆಗೆ ಸಂಸಾರ, ಅಲ್ಲಿ ಶನೈಶ್ಚರ ಮೊದಲಾದವರು ಉತ್ಪತ್ತಿ, ತಪತಿಯ ಉತ್ಪತ್ತಿ. ಈ ಛಾಯೆ ತನ್ನ ಹಿಂದಿನ ಮಕ್ಕಳು ಮತ್ತು ಈಗಿನ ಮಕ್ಕಳ ಜೊತೆಗೆ ತಾರತಮ್ಯವನ್ನು ತೋರಿದ್ದು. ಇದೆಲ್ಲ ಕಥೆ ಗದ್ಯ ಸ್ವರೂಪದಲ್ಲಿ ಬಹಳ ಸುಂದರವಾಗಿ ಬಂದಿದೆ. ಈ ಎಲ್ಲ ಕಥೆ ಆದಿತ್ಯ ಪುತ್ರವು. ಈ ಕಥೆ ಯಾಕೆ ಹೇಳಿದ್ದು ಅಂತ ಹೇಳಿದರೆ, ಕೊನೆಗೆ ತನ್ನ ಪತ್ನಿ ತುರಕ ರೂಪದಲ್ಲಿರುವುದನ್ನು ಕಂಡಂತಹ, ಅಂದರೆ ಹೆಣ್ಣು ಕುದುರೆಯ ರೂಪದಲ್ಲಿರ್ತಕ್ಕಂಥವಳನ್ನು ಕಂಡ ಸೂರ್ಯ. ಆವಾಗ ತ್ವಷ್ಟೃ ಪ್ರಜಾಪತಿ ಆತನಲ್ಲಿದ್ದಂತಹ ಬಿಸಿಯನ್ನು ಬಹಳಷ್ಟು ತೆಗೆದು ಅವನನ್ನು ಸುರೂಪನನ್ನಾಗಿಸಿ ತನ್ನ ಮಗಳ ಕಡೆಗೆ ಕಳಿಸಿದ್ದಾನೆ. ಈತನು ಕುದುರೆಯ ಸ್ವರೂಪದಲ್ಲಿ ಹೋಗಿ ಅಲ್ಲಿ ಅಶ್ವಿನಿ ದೇವತೆಗಳು ಹುಟ್ಟುತ್ತಾರೆ. ಆದಿತ್ಯ ಪುತ್ರವು ಭಿಷಜೌ ಸುರಾಣ ದಿವ್ಯೇನ ರೂಪೇಣ ವಿರಾಜಮಾನವು ಶುತ್ವಾ ತಯೋರ್ಜನ್ಮ ನರಃ ಪೃಥಿವ್ಯಾಂ ಭವೇತ್ ಸ್ವರೂಪೋ ದಿವಿ ಮೋದತೆ ಚ. ಅತ್ಯಂತ ಸುಂದರರಾದ ಆದಿತ್ಯನ ಪುತ್ರರು, ಅಶ್ವಗಳಿಂದ ಹುಟ್ಟಿದ್ರಿಂದ ಅಶ್ವಿ ಅಂತ ಕರೆಸಿಕೊಳ್ಳುವವರು. 27 ನಕ್ಷತ್ರಗಳಲ್ಲಿ ಒಂದಾದ ಅಶ್ವಿನಿ ನಕ್ಷತ್ರಕ್ಕೆ ನಿಯಾಮಕರಾದ್ರಿಂದ ಅಶ್ವಿನಿ ದೇವತೆಗಳು ಅಂತಲೂ ಅವರನ್ನು ಕರೆಯುವುದು ಅಂತಿದೆ. ಹೇಗೆ ಭರಣಿ ದೇವತೆ ಅಂತ ಹೇಳಿದರೆ ಯಮನೋ, ಹಾಗೆ ಅಶ್ವಿನಿ ದೇವತೆ ಅಂದರೆ ಅಶ್ವಿಗಳು, ದಸ್ರ ಮತ್ತು ನಾಸತ್ಯ ಅಂತ ಅವರ ಹೆಸರು. ಇವರು ಆದಿತ್ಯನ ಪುತ್ರರು. ಭಿಷಜವು ಸುರಾಣ, ದೇವತೆಗಳ ವೈದ್ಯರಾಗಿ ದೇವತೆಗಳ ಪ್ರೀತಿಗೆ ಪಾತ್ರರಾದ ವ್ಯಕ್ತಿಗಳ ರೋಗವನ್ನು ಪರಿಹರಿಸುವವರು. ದಿವ್ಯೇನ ರೂಪೇಣ ವಿರಾಜಮಾನ, ಅದ್ಭುತವಾದ ರೂಪದಿಂದ ಕಾಣಿಸ್ತಕ್ಕಂಥ ಸುಂದರರು. ಇವರ ಈ ಜನ್ಮದ ಕಥೆಯನ್ನು ಯಾರು ಪೃಥ್ವಿಯಲ್ಲಿ ಮನುಷ್ಯ ಕೇಳ್ತಾನೆ, ಅವನು ಕೂಡ ಸುಂದರ ರೂಪಿಯಾಗ್ತಾನೆ ಅಂತ ಅವನಿಗೊಂದು ಫಲವನ್ನು ಹೇಳ್ತಾನೆ. ಹೀಗೆ ಅಶ್ವಿನಿ ದೇವತೆಗಳ ಬಗ್ಗೆ ಕೇಳಿ ಅದರಿಂದ ಶುಭ ಫಲ ಇದೆ ಅಂತ ಅಶ್ವಿನಿ ಕಥೆಯನ್ನು ಹೇಳಿ, ಅದರ ನಂತರದಲ್ಲಿ ಇವರು ಕಥೆ ಹೇಳುವುದು ಮರುತ್ತುಗಳ ಕಥೆ. ಮರುತ್ತು ಅಂದರೆ ಏನು? ಈಗ ಅವರಿಗೆ ಮರುತ್ತುಗಳ ಕಥೆಯೂ ಕೂಡ ಬಹಳ ಪ್ರಸಿದ್ಧ. ದಿತಿಯಲ್ಲಿ ಆವಿರ್ಭವಿಸಿದವರು ಮರುತ್ತುಗಳು. ದಿತಿಯಲ್ಲಿ ಆವಿರ್ಭವಿಸಿದಂತಹ ಇದಕ್ಕಿಂತ ಮಧ್ಯದಲ್ಲಿ ಒಂದು ವಿಶಿಷ್ಟವಾದ ಒಂದು ಭಾಗ ಇದೆ. ಮರುತ್ತುಗಳ ಕಥೆಯನ್ನು ಹೇಳಿದರು. ಮರುತ್ತು ಅಂತ ಅವರಿಗೆ ಯಾಕೆ ಹೆಸರು ಬಂತು? ಮಾರುತ, ನೀವು ಅಳಬೇಡಿ ಅಂತ ಹೇಳಿದ್ರಿಂದ ಮರುತ್ತು ಅಂತ ಹೆಸರಾಯಿತು ಅಂತ ಹೀಗೆಲ್ಲ ಕಥೆ ಬರ್ತದೆ. ಇದರ ಮಧ್ಯದಲ್ಲಿ ಈ ಅಶ್ವಿನಿ ದೇವತೆಗಳ ಕಥೆ ಬಂತಲ್ಲ, ಸೂರ್ಯನ ಮಕ್ಕಳು ಅಂತ. ಸೂರ್ಯನಿಗೆ ಭಾರೀ ತೇಜಸ್ಸಿತ್ತು. ಆ ತೇಜಸ್ಸಿನ ತಾಪವನ್ನು ತಾಳಲಾರದೆ ಹೆಂಡತಿ ಓಡಿ ಹೋಗಿದ್ದಾಳೆ. ಕೊನೆಗೆ ತ್ವಷ್ಟೃ ಪ್ರಜಾಪತಿ ಅವನ ಕಾಂತಿಯನ್ನು ಕಡಿಮೆ ಮಾಡಿದ್ದು ಹೇಗೆ ಅಂತ ಒಂದು ಪ್ರಶ್ನೆ. ಹರಿವಂಶವನ್ನು ನೋಡಿದರೆ ಈ ವಿಶ್ವಕರ್ಮ ತ್ವಷ್ಟೃ ತಾನು ಚಮ್ಮಟಿ ಇತ್ಯಾದಿ ಹಿಡಿದು ತನ್ನ ಬಡಗಿಯ ಕೆಲಸ ಮಾಡಿದಂತೆ ಸೂರ್ಯನನ್ನು ಹೊಡೆದು ವೃತ್ತಾಕಾರವಾಗಿದ್ದವನನ್ನೆಲ್ಲ ಸರಿಯಾಗಿ ಸ್ಫುರದ್ರೂಪಿಯನ್ನಾಗಿಸಿ ಆತನ ಮೈಯಲ್ಲಿದ್ದ ತೇಜಸ್ಸನ್ನೆಲ್ಲ ಕೆತ್ತಿ ತೆಗೆದು ಅದರಿಂದ ಸುದರ್ಶನ ಚಕ್ರವನ್ನು ಮಾಡಿ ವಿಷ್ಣುವಿಗೆ ಕೊಟ್ಟ ಅಂತ ಅಲ್ಲಿ ಹರಿವಂಶದಲ್ಲಿ ಕಥೆ ಇದೆ. ಅದಿರಲಿ, ಅದನ್ನು ಹೇಗೆ ಹೊಂದಿಸುವುದು ಅಂತ ಸ್ವಲ್ಪ ಕ್ಲಿಷ್ಟವಾದಂತಹ ಕಲ್ಪನೆ ಇದೆ. ಇಲ್ಲಿ ಆ ರೀತಿಯ ವಿವರಣೆ ಇಲ್ಲ. ಇಲ್ಲಿಯ ಕಥೆ ಏನಿದೆ, ಸೂರ್ಯನನ್ನು ತೇಜಸ್ಸು ಕಡಿಮೆ ಮಾಡಬೇಕು ಅಂತ ಹೇಳಿ ವಿಶ್ವಕರ್ಮ ಸ್ತೋತ್ರ ಪ್ರಾರಂಭ ಮಾಡ್ತಾನೆ. ಸೂರ್ಯನನ್ನು ಮಾವ ಸ್ತೋತ್ರ ಮಾಡುವುದು, ಅಳಿಯನನ್ನು ಸ್ತೋತ್ರ ಮಾಡುವುದು. ಏನು ಅಂತ? ಅಷ್ಟೋತ್ತರ ಶತನಾಮ ಸ್ತೋತ್ರ. 108 ಹೆಸರುಗಳಿಂದ ಸೂರ್ಯನನ್ನು ಹೇಳುವುದಕ್ಕೆ, ಪ್ರಶಂಸೆ ಮಾಡುವುದಕ್ಕೆ ಶುರು ಮಾಡ್ತಾನೆ. ವಿಶ್ವಕರ್ಮನಾದಂತಹ ತ್ವಷ್ಟೃ ಸ್ತವನ ಮಾಡಿದ ಅಷ್ಟೋತ್ತರ ಶತನಾಮ ಯಾವುದು? ಸವಿತಾ ತಾನಿ ವಕ್ಷ್ಯಾಮಿ ಸರ್ವ ಪಾಪ ಹರಾಡಿತೆ ಅಂತ ಹೇಳಿ ಆ ಸವಿತೃವಿನ ಅಷ್ಟೋತ್ತರ ಶತನಾಮ ಹೇಳ್ತಾರೆ. ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷ ಗಭಸ್ತಿಮಾನ್ ತಿಮಿರೋನ್ಮಥನಃ ಶಂಭು ತ್ವಷ್ಟ ಮಾರ್ತಾಂಡ ಆಶುಗಃ ಅಂತ ಹೀಗೆ ಪ್ರಾರಂಭ ಆಗ್ತದೆ. ಈ ಅಷ್ಟೋತ್ತರ ಶತನಾಮ ಸ್ತೋತ್ರ ಈ ನರಸಿಂಹ ಪುರಾಣದಲ್ಲಿ ಬರತಕ್ಕಂಥದ್ದು. ಇದನ್ನು ಇಷ್ಟು ಹೇಳಿ ಇತ್ಯುಕ್ತೋ ವಿಶ್ವಕರ್ಮ ಚ ತಥಾ ಸ ಕೃತವಾನ್ ದ್ವಿಜ
ಶಾಂತೋಷ್ಣ ಸವಿತಾ ತಸ್ಯ ದುಹಿತುರು ವಿಶ್ವಕರ್ಮಣಃ ಸಂಜ್ಞಾಯಾಶ್ಚಾಭವದ್ವಿಪ್ರಭಾನುಸ್ತಷ್ಟಾರಮಬ್ರವೀತ್. ತ್ವಷ್ಟೃ ಹೀಗೆ 108 ನಾಮದಿಂದ ಆತನನ್ನು ಸ್ತೋತ್ರ ಮಾಡಿದರೆ ಅದರಿಂದ ಸಂತುಷ್ಟನಾದಂತಹ ಸೂರ್ಯ, ಸರಿ, ನನ್ನ ಶರೀರದಲ್ಲಿರತಕ್ಕಂತಹ ಕಾಂತಿಯನ್ನು ನಾನೇ ಕಡಿಮೆ ಮಾಡಿಕೊಳ್ತೇನೆ, ನಿನ್ನ ಸ್ತೋತ್ರದಿಂದ ಪ್ರೀತನಾಗಿದ್ದೇನೆ, ನಿನ್ನ ಮಗಳಿಗೆ ಅನುಕೂಲವಾಗುವ ಹಾಗೆ ನನ್ನ ಶಕ್ತಿಯನ್ನು, ನನ್ನ ತೇಜಸ್ಸನ್ನು ಕಡಿಮೆ ಮಾಡಿಕೊಳ್ತೇನೆ ಅಂತ ಹೇಳಿ ಆತ ಕಡಿಮೆ ಮಾಡಿಕೊಂಡಂತೆ ತೇಜಸ್ಸನ್ನು ತಾನು ಶಾಂತ ತೇಜಸ್ಸನ್ನು ಪ್ರದರ್ಶಿಸುವುದಕ್ಕೆ ಪ್ರಾರಂಭಿಸಿದ. ಶಾಂತೋಷ್ಣ ಸವಿತಾ ತಸ್ಯ ದುಹಿತು ವಿಶ್ವಕರ್ಮಣಃ. ಸಂಜ್ಞೆ ವಿಶ್ವಕರ್ಮನ ಮಗಳು, ಆಕೆಯ ಜೊತೆಗೆ ಶಾಂತೋಷ್ಣನಾಗಿ ಆತ ತನ್ನ ಜೀವನವನ್ನು ನಡೆಸಿದ ಅಂತ ಹೀಗೊಂದು ಸೂರ್ಯನ ಕಥೆ. ತ್ವಯಾ ಯಸ್ಮಾತ್, ಆಮೇಲೆ ಒಂದು ವರ ಕೊಡ್ತಾನೆ. ತ್ವಯಾ ಯಸ್ಮಾತ್ ಸ್ತುತೋಹಂ ವೈ ನಾಮ್ನಾಂ ಅಷ್ಟಶತೇನ ಚ ವರಂ ಋಣೀಶ್ವ ತಸ್ಮಾತ್ ತ್ವಂ ವರದೋಹಂ ತವಾನಘ ಅಂತಾನೆ ಸೂರ್ಯ. ಒಂದು ವರ ಕೇಳು ಅಂತೇಳಿದರೆ ಇವೇನು ವರ ಕೇಳ್ತಾನೆ? ನಾನು ಮಾಡಿದ ಸ್ತೋತ್ರ ಇದು 108 ನಾಮ ಇದೆ. ಏತೈಸ್ತು ನಾಮಭಿರ್ಯಸ್ತ್ವಾಂ ನರಸ್ತೋಷ್ಯತಿ ನಿತ್ಯಶಃ ತಸ್ಯ ಪಾಪಕ್ಷಯಂ ದೇವ ಕುರು ಭಕ್ತಸ್ಯ ಭಾಸ್ಕರ. ಇಷ್ಟೇ. ಈ ಸ್ತೋತ್ರದಿಂದ ಯಾರು ನಿನ್ನನ್ನು ಸ್ತೋತ್ರ ಮಾಡ್ತಾರೆ ಅವರ ಪಾಪಗಳನ್ನೆಲ್ಲ ನೀನು ನಾಶ ಮಾಡು ಅಂತ ಇಷ್ಟೊಂದು ಪ್ರಾರ್ಥನೆ ಸಲ್ಲಿಸಿದ ಅಂತ. ಇದು ಸೂರ್ಯಾಷ್ಟೋತ್ತರ ಶತನಾಮ ಸ್ತೋತ್ರ ಅನ್ನುವುದು ಇದೇ ಪುರಾಣದಲ್ಲಿ ಬಂದಿರುವಂತಹದ್ದು ಅನ್ನೋದು ಮತ್ತೊಂದು ವಿಶೇಷ. ಇದರ ನಂತರ ಬರುವಂತಹದ್ದು ಈ ಮರುತ್ತುಗಳು. ಅವರಿಗೆ ಮರುತ್ತು ಅಂತ ಯಾಕೆ ಹೆಸರಾಯಿತು? ವಸ್ತುತಃ ದಿತಿಯ ಮಕ್ಕಳು, ದೈತ್ಯರು ಅಂತ ಕರಿಬೇಕು ಅವರನ್ನು. ದಿತಿ ಇಂದ್ರನನ್ನು, ಅವನ ಸಾಮರ್ಥ್ಯವನ್ನು ನೋಡಿ ಅದಿತಿಯ ಮಗನಾದ, ಅರ್ಥಾತ್ ಸವತಿಯ ಮಗನಾದ ಇಂದ್ರನಿಂದ ನನ್ನ ಮಕ್ಕಳಿಗೆ ದೇವಲೋಕ ಸಿಗ್ತಾ ಇಲ್ಲಲ್ವಾ ಅಂತ ಬೇಚಾಡಿ ಇಂದ್ರನಿಗಿಂತ ಮಹಾಬಲಶಾಲಿಯಾದ ಮಗ ಬೇಕು ಅಂತ ಪ್ರಯತ್ನಿಸಿದ್ರು. ಕಶ್ಯಪರನ್ನು ಒಲಿಸಿಕೊಂಡು ಅವರಿಂದಾಗಿ ಇಂದ್ರನನ್ನು ಗೆಲ್ಲತಕ್ಕಂತಹ, ಇಂದ್ರನಿಗಿಂತ 7 ಪಟ್ಟು ಶಕ್ತಿಯುಳ್ಳಂತಹ ಒಬ್ಬ ಮಗ ಬೇಕು ಅಂತ ಪ್ರಯತ್ನಿಸಿ ಸಫಲರಾದರು. ಆದರೆ ಕಶ್ಯಪ ಪ್ರಜಾಪತಿಗಳು ಆಕೆಗೆ ಹೇಳಿದರು, ಹೊಟ್ಟೆಯಲ್ಲಿ ಮಗುವನ್ನು ಧರಿಸಿದ್ದಿ, ಇದು ಇಂದ್ರನಿಗಿಂತ ಬಲಶಾಲಿ ಆಗಬೇಕಾದ್ರೆ ನೀನು ಇಷ್ಟೆಲ್ಲ ವ್ರತ ಮಾಡಬೇಕು. ಅದರ ವ್ರತದಲ್ಲಿ ಏನಿದೆ? ಶುಚಿಯಾಗಿರಬೇಕು, ಯಾವತ್ತೂ ಕೂಡ, ಯಾವತ್ತೂ ಮೈಲಿಗೆ ಆಗುವ ಹಾಗಿಲ್ಲ, ಸಿಟ್ಟು ಮಾಡಿಕೊಳ್ಳುವ ಹಾಗಿಲ್ಲ, ತಲೆಗೂದಲನ್ನು ಕಾಲಿಗೆ ತಾಗಿಸಿಕೊಳ್ಳುವ ಹಾಗಿಲ್ಲ, ಇತ್ಯಾದಿ ವಿಧಾನಗಳೆಲ್ಲ ಇದ್ದಾರೆ. ಸಂಧ್ಯಾ ಕಾಲದಲ್ಲಿ ವಿಶ್ರಾಂತಿ ತೆಗೊಳ್ಳುವ ಹಾಗಿಲ್ಲ, ಜಪಾದ್ಯನುಷ್ಠಾನಗಳನ್ನು ಸರಿಯಾಗಿ ನಡೆಸಬೇಕು. ಗರ್ಭಿಣಿಯಾದಂತಹ ಈಕೆ ಅದನ್ನು ಚೆನ್ನಾಗಿ ಪಾಲಿಸ್ತಾಳೆ. ಆ ಸಮಯದಲ್ಲಿ ಇಂದ್ರ ಬಂದು ಆಕೆಯ ಸೇವೆಗೆ ಸೇರಿಕೊಳ್ತಾನೆ. ಇಂದ್ರನಿಗೆ ಗೊತ್ತು, ನನ್ನನ್ನು ಕೊಲ್ಲುವ ಮಗ ಅಥವಾ ನನಗಿಂತ ಬಲಶಾಲಿ ಮಗು ಹುಟ್ಟುತ್ತೆ, ಅದನ್ನು ಏನಾದರೂ ಮಾಡಿ ಹೊಟ್ಟೆಯಲ್ಲೇ ಸಾಯಿಸಬೇಕು ಅಂತ ಬಂದವ. ಆದರೆ ಆಕೆಯ ಸನಿಹದಲ್ಲಿ ಯಾವುದೇ ಅಪಚಾರ ಮಾಡುವುದಕ್ಕೆ ಇಂದ್ರನಿಗೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಆಕೆ ಅಷ್ಟು ಧರ್ಮನಿಷ್ಠಳಾಗಿ ಮಡಿಯಲ್ಲಿ ತನ್ನ ಅನುಷ್ಠಾನ ಮುಂದುವರಿಸಿದ್ದಾಳೆ. ಅದೊಂದು ದಿವಸ ಆಕೆ ತಾನು ಕೈಕಾಲು ತೊಳೆಯದೇ ನಿದ್ದೆ ಮಾಡುವಂತಹ ಪ್ರಸಂಗದಲ್ಲಿ ಅಶುಚಿಯಾಗಿದ್ದಾಳೆ. ತಾನು ಅಶುಚಿಯಾದ ಕಾರಣದಿಂದ ಇಂದ್ರ ಆಕೆಯ ಹೊಟ್ಟೆಯ ಒಳಗೆ ಹೋಗಿ ಆ ಮಕ್ಕಳಿಗೆ 6 ಪೆಟ್ಟು ಕೊಟ್ಟು ಹೊಟ್ಟೆಯಲ್ಲಿದ್ದ ಗರ್ಭಪಿಂಡವನ್ನು 7 ವಿಭಾಗಿಸಿದ. 7 7 ಮಕ್ಕಳು ಕೂಡ ಗರ್ಭಂ ಸಪ್ತಧಾ ಸೋಪಿ ಲಬ್ಧಾವಸರ ವಜ್ರಪಾಣಿ ತತಃ ಕುಕ್ಷಿಂ ಪ್ರವಿಶ್ಯ ವಜ್ರೇಣ ತಂ ಗರ್ಭಂ ಸಪ್ತಧಾ ಚಿಚ್ಛೇದ ಸೋಪಿ ತೇನ ಪ್ರಚ್ಛಿದ್ಯಮಾನೋ ರುರೋಧ ಮಾರೋದೀಹಿ ಇತಿ ವದನ್ ಇಂದ್ರಸ್ತಾನ್ ಸಪ್ತಧಾ ಏಕೈಕಂ ಚಿಚ್ಛೇದ. 7 ಛೇದನ ಮಾಡಿದಂತಹ ಈತ ಅದು ಅಳುವುದಕ್ಕೆ ಶುರು ಮಾಡಿದರೆ, 7 ಕೂಡ ಜೀವಂತವಾಗಿ ಅಳುವುದಕ್ಕೆ ಶುರು ಮಾಡಿದರೆ, ಮಾರೋದೀಹಿ ಅಳಬೇಡಿ ಅಂತ ಹೇಳಿಕೊಂಡು ಮತ್ತೆ ಅದನ್ನು ಒಂದೊಂದನ್ನು 7 ವಿಭಾಗಿಸಿದಾಗ ಅದು 49 ಆಯಿತು. ಸಪ್ತಧಾ ತೇ ಸರ್ವೇ ಮರುತೋ ಭವನ್. ಅವರೆಲ್ಲರಿಗೂ ಕೂಡ 49 ಜನಕ್ಕೆ ಮರುತ್ತು ಅಂತ ಹೆಸರಾಯಿತಂತೆ. ಯಾಕೆಂದರೆ ಜಾತ ಮಾತ್ರಾತ್ ಮಾರೋದೀಹಿ ಇತ್ಯುಕ್ತತ್ವಾತ್. ಮಾರೋದಿ ಅಂತ ಹೇಳಿದಲ್ವಾ, ಮಾರುತ, ಋತಬೇಡ, ರೋದನ ಬೇಡ ಅಂತ, ಅದಕ್ಕೆ ಮಾರುತ್ತು ಅಂತ ಹೆಸರಾಯ್ತಂತೆ. ಅದಕ್ಕೆ ಮಹೇಂದ್ರಸ್ಯ ಸಹಾಯ ಅಮೀ ಮರುತೋ ನಾಮದೇವ ಬಭೂವು ಮರುತಸ್ಯ ಸಹಾಯ ಮಹೇಂದ್ರಸ್ಯ ಸಹಾಯ. ಮಹೇಂದ್ರನಿಗೆ ಸಹಾಯಕರಾಗಿ ಇವರೆಲ್ಲ ಮರುತ್ತುಗಳೆಂಬ ದೇವತೆಗಳಾದ. ಅಂದರೆ ಇಂದ್ರ ಹೊಟ್ಟೆಯಲ್ಲಿ ಇವುಗಳನ್ನೆಲ್ಲ ಹೊಡೆದಾಗ 49 ಕೂಡ ನಾವು ನಿನ್ನ ತಮ್ಮಂದಿರು ಅಂತ ಇಂದ್ರನ ಹತ್ರ ಮಾತಾಡಿದ್ವಲ್ವಾ.
ಹಾಗೆ ಆಗ ಇಂದ್ರ ಪ್ರಸೂತಿ ವಾಯುವಿನ ಬಲದಿಂದ ಆ 49 ಮಕ್ಕಳ ಜೊತೆಗೆ ತಾನು ಕೂಡ ಹೆರಲ್ಪಡ್ತಾನೆ. ಇದನ್ನು ನೋಡಿ ಆ ದಿತಿಗೆ ಭಾರಿ ಆನಂದ ಆಗ್ತದೆ. ತನ್ನನ್ನು ಇಷ್ಟು ಕಾಲ ತುಂಬ ಖುಷಿಯಿಂದ ಸೇವೆ ಮಾಡಿದಂತಹ ಇಂದ್ರ ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಿತ್ತೋ ಅಂತ ಆಕೆಗೆ ಅನಿಸಿತ್ತು. ಈಗ ಇಂದ್ರನೂ ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದ ಈ 49 ಜನರು ನಿನ್ನ ತಮ್ಮಂದಿರಪ್ಪ, ಇವರನ್ನು ಚೆನ್ನಾಗಿ ನೋಡಿಕೋ ಅಂತ ದಿತಿ ಕೊಟ್ಟು ಕಳಿಸಿದ್ದಾಳೆ. ಅವರು ದೇವತೆಗಳಾದರು, ದಿತಿಯ ಹೊಟ್ಟೆಯಲ್ಲಿ ಹುಟ್ಟಿದ ದೇವತೆಗಳು. ಈ ಮರುತರ ಕಥೆಯನ್ನು ಯಾರು ಕೇಳ್ತಾರೋ ಅವರಿಗೂ ಕೂಡ ಶೃಣ್ವನ್ಶ್ಚ ಭಕ್ತ್ಯಾ ಹರಿಲೋಕಮೇತಿ ಸಹ ಅಂತ ಅವರಿಗೂ ಒಂದು ಫಲವನ್ನು ಹೇಳಿದ್ದಾರೆ. ಇದಾದ ಮೇಲೆ ಬಹಳ ವಿಶಿಷ್ಟವಾದ ಕಥಾನಕಗಳು ಬರುವುದಕ್ಕೆ ಪ್ರಾರಂಭ ಆಗ್ತವೆ. ಅದರಲ್ಲಿ ನಾವು ಕೇಳದೇ ಇದ್ದ ಕೆಲವು ಕಥೆ ಅಥವಾ ಕೇಳಿದ ಕಥೆಯಲ್ಲೇ ಒಂದು ಸ್ವಾರಸ್ಯ ನೋಡುವುದಾದರೆ ಸೂರ್ಯವಂಶವನ್ನು ವಿಸ್ತಾರವಾಗಿ ಹೇಳ್ತಾರೆ. ಚಂದ್ರವಂಶ ಸೋಮವಂಶಂ ಶೃಣುಷ್ವಾಥ ಭರದ್ವಾಜ ಮಹಾಮುನೆ ಪುರಾಣೇ ವಿಸ್ತರೇಣೋಕ್ತಂ ಸಂಕ್ಷೇಪಾತ್ ಕಥಯೇದುನಾ. ಚಂದ್ರವಂಶ ನೀವು ಯಾವ ಪುರಾಣಕ್ಕೆ ಹೋಗಿ, ಅದು ಸೂರ್ಯವಂಶ ಆಗಲಿ ಚಂದ್ರವಂಶ ಆಗಲಿ, ಅದನ್ನು ಕೇಳುವುದಕ್ಕೆ ನಮಗೆ ಕನಿಷ್ಠ ಒಂದು 10 ಗಂಟೆ 15 ಗಂಟೆ ಬೇಕು. ಆದರೆ ಇಲ್ಲಿ ಹಾಗಲ್ಲ, ನಿಮಗೆ 5 ನಿಮಿಷದಲ್ಲಿ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೇನೆ ಅಂತ ಹೇಳ್ತಾರೆ. ಸಂಕ್ಷೇಪಾತ್ ಕಥೆಯಾಮಿ, ನಿನಗೆ ಚಂದ್ರವಂಶವನ್ನು ಏನು ಗದ್ಯ ರೂಪದಲ್ಲಿ ಹೇಳಿದರೆ ಸಂಕ್ಷೇಪ ಆಗ್ತದೆ. ಗದ್ಯ ಆದೌ ತಾವದ್ ಬ್ರಹ್ಮ ಅರ್ಥ ಆಗ್ತದೆ. ಮೊದಲು ಚತುರ್ಮುಖ ಬ್ರಹ್ಮ, ಬ್ರಹ್ಮಣೋ ಮಾನಸ ಪುತ್ರ ಮರೀಚಿ ಆಯಿತು. ಮರೀಚೇ ದಾಕ್ಷಾಯಣ್ಯಾಂ ಕಶ್ಯಪ, ಮರೀಚಿಗೆ ದಕ್ಷನ ಮಗಳಾಗಿರ್ತಕ್ಕಂತಹ ಕಲೆಯಲ್ಲಿ ಕಶ್ಯಪ ಆವಿರ್ಭವಿಸಿದ್ದಾನೆ. ಆಮೇಲೆ ಕಶ್ಯಪಾತ್ ಅದಿತೇಹೇ ಆದಿತ್ಯ. ಇಲ್ಲಿ ವಿಶೇಷ ಏನಂದರೆ ಅವರೆಲ್ಲರ ಪತ್ನಿಯರ ಹೆಸರನ್ನು ಕೂಡ ಹೇಳ್ತಾ ಹೋಗ್ತಾರೆ. ಕಶ್ಯಪಾತ್ ಅದಿತೇಹೇ ಆದಿತ್ಯ, ಅದಿತಿಯಿಂದ ಆದಿತ್ಯ ಹುಟ್ಟಿದ. ಆದಿತ್ಯಾತ್ ಸುವರ್ಚಲಾಯ ಮನು, ಆದಿತ್ಯನಿಗೆ ಸುವರ್ಚಲ ಅಂತ ಹೇಳಿದರೆ ಅದು ತಷ್ಟುವಿನ ಮಗಳು, ಅವಳನ್ನೇ ಸಂಜ್ಞಾ ಅಂತ ಕರೆಯುವುದು. ಆಕೆಯಲ್ಲಿ ಮನು ಹುಟ್ಟಿದ, ವೈವಸ್ವತ ಮನು ಅಂತ ಅವನಿಗೆ ಹೆಸರು. ಮನೋಹೋ ಸುರೂಪಾಯಾಂ ಸೋಮಃ, ಮನುವಿಗೆ ಶ್ರದ್ಧಾ ಅಂತ ಪತ್ನಿ, ಅವಳನ್ನೇ ಸುರೂಪ ಅಂತ ಕರೀತಾಳೆ. ಆಕೆಯಲ್ಲಿ ಸೋಮ ಹುಟ್ಟಿದ. ಸೋಮಾತ್ ರೋಹಿಣ್ಯಾಂ ಬುಧ, ಇಲ್ಲಿ ಮನುವಿಗೆ ಸುರೂಪಾಯಾಂ ಸೋಮಃ ಅಂದರೆ ಏನು, ಇದು ಸ್ವಲ್ಪ ವಿಶೇಷ ಇದೆ. ನಾವು ಸಾಮಾನ್ಯ ಚಂದ್ರವಂಶವನ್ನು ಹೇಗೆ ಚಿಂತನೆ ಮಾಡ್ತೇವೆ ಅಂತ ಹೇಳಿದರೆ, ಮರೀಚಿಯ ತಮ್ಮ ಅತ್ರಿ, ಅತ್ರಿಗೆ ಚಂದ್ರ ಹುಟ್ಟುತ್ತಾನೆ ಅಂತ. ಹಿಮಾಂಶೋರ್ ಅತ್ರಿಪುತ್ರಸ್ಯ ಬುಧೋ ನಾಮ ಸುತೋಭವತ್ ಅಂತ. ಹಾಗೆ ಚಂದ್ರ ಅತ್ರಿಯ ಮಗ ಅಂತ ಇಟ್ಟುಕೊಂಡು ನಾವು ಕಥೆ ಶುರು ಮಾಡಿದರೆ ಇಲ್ಲಿ ಬ್ರಹ್ಮನಿಂದ ಕಥೆ ಶುರು ಆಗ್ತದೆ. ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಆದಿತ್ಯ, ಆದಿತ್ಯನ ಮಗ ಮನು, ಮನುವಿಗೆ ಸೋಮ ಅಂತ. ಹಾಗಾದರೆ ಚಂದ್ರನಿಗೆ ಎಷ್ಟು ಅವತಾರ ಇದೆ ಅನ್ನುವುದು ಬಹಳ ಆಶ್ಚರ್ಯಕರವಾದಂತಹ ವಿಷಯ. ಭಗವಂತನ ಮನಸ್ಸಿನಿಂದ ಚಂದ್ರಮ ಮನಸೋ ಜಾತಃ ಅಂತೇಳಿ ಹುಟ್ಟಿದಂತಹ ಚಂದ್ರ, ಮನೋಜ ಅನಿಸಿದಂತಹ ಚಂದ್ರ. ಆಮೇಲೆ ಅತ್ರಿಯ ತಪಸ್ಸಿನ ಬಲದಿಂದ ಆತನ ನೇತ್ರದಿಂದ ಹುಟ್ಟಿದವ, ಮತ್ತೆ ಅತ್ರಿ ಮತ್ತು ಅನಸೂಯೆಯರ ಗರ್ಭದಲ್ಲಿ ಮತ್ತೊಮ್ಮೆ ಹುಟ್ಟಿದವ, ಕ್ಷೀರಸಾಗರ ಮಥನ ಕಾಲದಲ್ಲಿ ಮತ್ತೊಮ್ಮೆ ಆವಿರ್ಭವಿಸಿದವ. ವೈವಸ್ವತ ಮನುವಿಗೆ ಸುರೂಪ ಅನ್ನುವ ಪತ್ನಿಯಲ್ಲೂ ಸೋಮ ಆವಿರ್ಭವಿಸ್ತಾನೆ. ಈ ಸೋಮನ ಕಥೆ ಬಹಳ ದೊಡ್ಡದು. ಸೋಮಾತ್ ರೋಹಿಣ್ಯಾಂ ಬುಧ, ಸೋಮನ ಪತ್ನಿ ರೋಹಿಣಿಯಲ್ಲಿ ಬುಧ ಅಂತ. ವಸ್ತುತಃ ಅಶ್ವಿನಿ ಭರಣಿ ಮೊದಲಾದಂತಹ 27 ಪತ್ನಿಯರು ಸೋಮನಿಗೆ. ಬುಧ ಆವಿರ್ಭವಿಸಿದ್ದು ಹೇಗೆ? ಬುಧ ತಾರೆಯಲ್ಲಿ ಆವಿರ್ಭವಿಸಿತ್ತು. ಬೃಹಸ್ಪತಿ ಪತ್ನಿಯಾದಂತಹ ತಾರೆಯಲ್ಲಿ ಬುಧ ಆವಿರ್ಭವಿಸ್ತಾನೆ. ಇದು ಎಲ್ಲ ಪುರಾಣಗಳು ನಿರೂಪಣೆ ಮಾಡತಕ್ಕಂಥದ್ದು. ಆದರೆ ರೋಹಿಣ್ಯಾಂ ಬುಧ ಅಂತ ಹೇಳ್ತಾರೆ. ಇದರ ವಿಶೇಷ ಏನು? ಸೋಮ ಬೃಹಸ್ಪತಿ ಪತ್ನಿಯಾದ ತಾರೆಯನ್ನು ಅಪಹರಿಸಿಕೊಂಡದ್ದು, ಹೋದದ್ದು ಇತ್ಯಾದಿಗಳೆಲ್ಲ ಪುರಾಣದಲ್ಲಿ ಸಿದ್ಧವಾದ ವಿಷಯ. ಅದರ ಜೊತೆಗೆ ಬುಧನಿಗೆ ದಾಕ್ಷಾಯಿಣಿಯರಾದಂತಹ 27 ಜನ ಕನ್ಯೆಯರಿದ್ದರು. ಅದರಲ್ಲೂ ರೋಹಿಣಿಯಲ್ಲಿ ಆತ ವಿಶೇಷಾಸಕ್ತನಾಗಿದ್ದ ಅನ್ನುವುದು ಕೂಡ ವಿಶೇಷ. ರೋಹಿಣಿಯಲ್ಲಿ ವಿಶೇಷಾಸಕ್ತನಾದ್ದರಿಂದಲೇ ಆತನಿಗೆ ಕೊನೆಗೆ ಕ್ಷಯರೋಗದ ಶಾಪ ಬೇರೆ ಬಂತು ದಕ್ಷನಿಂದ ಅನ್ನುವ ವಿಷಯವೂ ಪುರಾಣದಲ್ಲಿದೆ. ಅಂತಹ ರೋಹಿಣಿಯಲ್ಲೇ ಮನಸ್ಸಿಟ್ಟು ಸೋಮ ಬುಧನನ್ನು ತಾರೆಯ ಮೂಲಕ ಪಡೆದ ಅನ್ನುವುದೊಂದು ಪುರಾಣ ಗುಹ್ಯ. ಹೀಗೆ ರೋಹಿಣಿಯನ್ನು ಬಿಟ್ಟು ಚಂದ್ರನಿಗೆ ಸ್ಥಿತಿಯೇ ಇಲ್ಲಂತೆ. ರೋಹಿಣೀ ಸಹಿತಾಯ ಚಂದ್ರಮಸ ಇದಮರ್ಘ್ಯ ಅಂತೇಳಿ
ಶ್ರೀಕೃಷ್ಣನ ಅವತಾರ ಕಾಲದಲ್ಲಿ ರೋಹಿಣಿ ನಕ್ಷತ್ರದಲ್ಲೇ ಚಂದ್ರ ಇದ್ದದ್ದನ್ನು ನಾವು ನೆನೆಸಿಕೊಳ್ತೇವೆ. ಸೋಮನಿಗೆ ರೋಹಿಣಿಯಲ್ಲಿ ಬುಧ ಹುಟ್ಟಿದ ಅನ್ನೋದು ಇಲ್ಲಿಯ ಒಂದು ವಿಶೇಷ ನಿರೂಪಣೆ. ಬುಧಾತ್ ಇಳಾಯಾಂ ಪುರೂರವಾಹ, ಬುಧನ ಪತ್ನಿ ಇಳೆ. ಇಳೆ ಅಂದರೆ ಸೂರ್ಯವಂಶದಲ್ಲಿ ಬಂದ ಸುದ್ಯುಮ್ನ, ವೈವಸ್ವತ ಮನುವಿನ ಮಗ. ಆ ಸುದ್ಯುಮ್ನೇ ಹೆಣ್ಣಾದಾಗ ಇಳೆ. ಆ ಇಳೆಯಲ್ಲಿ ಪುರೂರವಸ್ಸು ಹುಟ್ಟುತ್ತಾನೆ. ಪುರೂರವಸಃ ಆಯುಹು, ಹೆಂಡತಿಯ ಹೆಸರು ಹೇಳಿಲ್ಲ ಇಲ್ಲಿ. ಯಾಕಂದರೆ ಪುರೂರವಸ್ಸಿಗೆ ಊರ್ವಶಿಯಲ್ಲಿ ಹುಟ್ಟಿದವ ಆಯು. ಊರ್ವಶಿ ಹೆಂಡತಿ ಅಲ್ಲ, ಅವಳು ಪ್ರೇಯಸಿ. ಯಾಕಂದರೆ ದೇವಲೋಕದ ಅಪ್ಸರ ಸ್ತ್ರೀ. ಅದನ್ನು ಪುರೂರವಸ್ಸಿನಿಂದ ಆಯು ಹುಟ್ಟಿದ. ಆಯೋ ರೂಪವತ್ಯಾಂ ನಹುಷಃ, ಆಯುವಿನ ಪತ್ನಿ ರೂಪವತಿ, ಅಲ್ಲಿಂದ ನಹುಷ ಆವಿರ್ಭವಿಸಿದ. ನಹುಷಾತ್ ಪಿತೃವತ್ಯಾಂ ಯಯಾತಿ, ನಹುಷನಿಗೆ ಪಿತೃವತಿ ಅಂತ ಪತ್ನಿ ಯಯಾತಿ ಹುಟ್ಟಿದ. ಯಯಾತೆ ಶರ್ಮಿಷ್ಠಾಯಾಂ ಪೂರೂಹು, ಶರ್ಮಿಷ್ಠೆ ದೇವಯಾನಿಯ ಕಥೆ ಬೇಡ, ಯಾಕಂದರೆ ಅದು ಬೇರೆ ವಂಶ ಆಗಿ ಹೋಗ್ತದೆ, ಅದು ಯದುವಂಶಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಯಯಾತೆ ಶರ್ಮಿಷ್ಠಾಯಾಂ ಪೂರೂಹು, ನಾವೀಗ ಪಾಂಡವರ ಕಡೆಗೆ ಬರಬೇಕು. ಅದರಿಂದ ಪುರು ಹುಟ್ಟಿದ. ಪುರೋಹ ವಷದಾಯಾಂ ಸಂಪಾತಿ, ಪುರುವಿನ ಮಗ ಸಂಪಾತಿ. ಸಂಪಾತೆ ಭಾನುದತ್ತಾಯಾಂ ಸಾರ್ವಭೌಮ, ಸಾರ್ವಭೌಮಸ್ಯ ವೈದೇಹ್ಯಾಂ ಭೋಜ, ವಿದೇಹನ ವಂಶದಲ್ಲಿ ಬಂದವಳು ಒಬ್ಬಳು ವೈದೇಹಿ, ಸೀತೆ ಅಲ್ಲ. ಆ ವೈದೇಹಿಯಲ್ಲಿ ಭೋಜ ಅನ್ನುವ ರಾಜ ಹುಟ್ಟಿದ. ಭೋಜಸ್ಯ ಲಿಂಗಾಯಾಂ ದುಷ್ಯಂತಃ, ಅದೇ ವಂಶದಲ್ಲಿ ದುಷ್ಯಂತ ಹುಟ್ಟಿದ. ದುಷ್ಯಂತಸ್ಯ ಶಕುಂತಲಾಯಾಂ ಭರತಃ, ಅವನನ್ನೇ ಸರ್ವದಮನ ಅಂತ ಕರೆಯುವುದು. ದುಷ್ಯಂತನಿಗೆ ಶಕುಂತಲೆಯಲ್ಲಿ ಭರತ. ಆ ಭರತನಿಂದ ಮುಂದಕ್ಕೆ ಈ ವಂಶಕ್ಕೆ ಭರತ ವಂಶ ಅಂತಲೇ ಹೆಸರಾಗ್ತದೆ. ಭರತಸ್ಯ ಇಲ್ಲಿಗೆ ಪುರು ಹುಟ್ಟಿದಲ್ವ, ಪೂರು ಹುಟ್ಟಿದ್ರಿಂದ ಪೌರವ ವಂಶ ಅಂತ ಇದಕ್ಕೆ ಹೆಸರಿದೆ. ಚಂದ್ರ ಹುಟ್ಟಿದ್ರಿಂದ ಚಂದ್ರವಂಶ ಅಂತಲೇ ಹೆಸರಿದೆ. ಈ ಭರತನ ವಂಶದವರಾದ್ರಿಂದ ಇನ್ನು ಮುಂದಿನ ಕಥೆಯೆಲ್ಲ ಮಹಾಭಾರತ ಅಂತ ಕರೆಸಿಕೊಳ್ತದೆ. ಭರತನ ಕಥೆ, ಭರತ ವಂಶದವರ ಕಥೆ, ಭಾರತರ ಕಥೆ. ಭರತಸ್ಯ ನಂದಾಯಾಂ ಅಜಮೀಢ, ಅಜಮೀಢ. ಅಜಮೀಢಸ್ಯ ಸುದೇವ್ಯಾಂ ಪೃಷ್ಣಿ, ಪೃಷ್ಣಿರಾಜ. ಪೃಷ್ಣೇ ಉಗ್ರಸೇನಾಯಾಂ ಪ್ರಸರ, ಉಗ್ರಸೇನ ಅಂತ ಒಬ್ಬಳು ಹೆಣ್ಣು ಮಗಳು, ಅವಳಲ್ಲಿ ಪೃಷ್ಣಿಯ ಮಗ ಪ್ರಸರ. ಪ್ರಸರಸ್ಯ ಬಹುರೂಪಾಯಾಂ ಶಂತನು, ಹತ್ತಿರ ಬಂದಿದ್ದೇವೆ ಭಾರತಕ್ಕೆ. ಶಂತನು, ಶಂತನೋ ಯೋಜನಗಂಧಾಯಾಂ ವಿಚಿತ್ರವೀರ್ಯ, ಶಂತನುವಿಗೆ ಸತ್ಯವತಿ ಪತ್ನಿ ಆಗ್ತಾಳೆ. ಅವಳಿಗೆ ಆಗ ಇದ್ದ ಹೆಸರು ಯೋಜನಗಂಧಿ, ಮತ್ಸ್ಯಗಂಧಿ ಆಗಿದ್ದವಳು ಯೋಜನಗಂಧಿ ಆಗ್ತಾಳೆ. ಅವಳನ್ನು ಯೋಜನಗಂಧ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾನೆ. ಯೋಜನಗಂಧೆಯಲ್ಲಿ ವಿಚಿತ್ರ ವೀರ್ಯ ಹುಡ್ತಾನೆ. ವಿಚಿತ್ರ ವೀರ್ಯಸ್ಯ ಅಂಬಿಕಾಯಾಂ ಪಾಂಡು, ಅಂಬಿಕಾ ಅಂಬಾಲಿಕೆ ಇದ್ದಾರೆ. ಅಂಬಾಲಿಕೆಯ ಸುದ್ದಿ ಎಲ್ಲ ಬೇಡ, ಪಾಂಡುವಿನ ವಂಶ ಮುಂದುವರೆದದ್ದು. ಯಾಕಂದರೆ ಧೃತರಾಷ್ಟ್ರನ ವಂಶ ಮುಂದುವರಿಲೇ ಇಲ್ಲ. ಅಂಬಿಕೆಯಲ್ಲಿ ಪಾಂಡು. ಪಾಂಡೋ ಕುಂತಿದೇವ್ಯಾಂ ಅರ್ಜುನ, ಧರ್ಮರಾಜಾದಿಗಳನ್ನು ಬಿಟ್ಟರು. ಯಾಕಂದರೆ ಅರ್ಜುನನಿಂದ ಅಭಿಮನ್ಯು ಮುಂದುವರೆದದ್ದು, ಬೇರೆ ಯಾವುದೂ ವಂಶ ಮುಂದುವರಿಲಿಲ್ಲ. ಪಾಂಡುವಿಗೆ ಕುಂತಿಯಲ್ಲಿ ಅರ್ಜುನ. ಅರ್ಜುನಾತು ಸುಭದ್ರಾಯಾಂ ಅಭಿಮನ್ಯು, ದ್ರೌಪದಿ ದೇವಿಯನ್ನು ಬಿಟ್ಟದ್ದು ಯಾಕೆಂದರೆ ಅಲ್ಲಿಂದ ವಂಶ ಮುಂದುವರಿಲಿಲ್ಲ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ನಮ್ಮ ಪರಶುರಾಮದೇವರು. ಪರಶುರಾಮದೇವರ ಹತ್ರ ದ್ರೋಣರು ಬಂದರು. ನನ್ನ ಮಗನಿಗೆ ಹಾಲು ಕುಡಿಸುವುದಕ್ಕೆ ಒಂದು ಹಸು ಬೇಕು, ಸ್ವಲ್ಪ ದಾನ ಕೊಡಿ. ನಾನು ಯಾರತ್ರವೂ ಕೂಡ ಭಿಕ್ಷೆ ಬೇಡುವವ ಅಲ್ಲ, ನೀನು ದೇವರು, ದೇವರಲ್ಲಿ ಭಿಕ್ಷೆ ಬೇಡಿದರೆ ದೋಷ ಇಲ್ಲ ಅಂತ ಬಂದರು. ಪರಶುರಾಮರಿಗೆ ಖುಷಿಯಾಯಿತು. ಕೊಡಲಿಕ್ಕೆ ಏನಿಲ್ಲ ಇವನಿಗೆ, ಏನು ಬೇಕಾದರೂ ಕೊಡಬಲ್ಲೆ, ಆದರೆ ಏನೂ ಇಲ್ಲ ಅಂತ ಹೇಳಿದರು. ನಾನೆಲ್ಲ ಕೊಟ್ಟು ಖಾಲಿ ಮಾಡಿ ಆಯಿತು. ನಿನಗೆ ಬೇಕೇ ಬೇಕು ಅಂತ ಹೇಳಿದರೆ ನನ್ನ ಹತ್ರ ಒಂದಷ್ಟು ವಿದ್ಯೆ ಇದೆ, ಅಥವಾ ನನ್ನ ಆಯುಧಗಳುಂಟು. ನನ್ನ ಆತ್ಮವಿದ್ಯೆ, ಶಸ್ತ್ರವಿದ್ಯೆ, ಈ ವಿದ್ಯೆ ಬೇಕು, ಅಥವಾ ನನ್ನ ಆಯುಧ ಬೇಕು, ಎರಡರಲ್ಲಿ ಒಂದು ನೀನು ತೀರ್ಮಾನ ಮಾಡು. ಅಲ್ಲ, ನಿಮ್ಮ ಆಯುಧವನ್ನು ನಾನು ಎತ್ತುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ದ್ರೋಣರು. ಎತ್ತಬಹುದು ಒಂದು ವೇಳೆ ನಿನ್ನ ಅನುಗ್ರಹದಿಂದ, ಆದರೆ ಎತ್ತಿದರೆ ತಪ್ಪಾಗ್ತದೆ. ಯಾಕಂದರೆ ನಿನ್ನ ಚಿಹ್ನೆಯನ್ನು ಮತ್ತೊಬ್ಬರು ಧರಿಸುವುದು ತಪ್ಪು. ನಿನ್ನ ಶಂಖ ಚಕ್ರ ಇದನ್ನು ಧರಿಸಿ ಯಾರೋ ಮುಂದಕ್ಕೆ ಒಬ್ಬ ಪೌಂಡ್ರಕ ವಾಸುದೇವ ಅಂತ, ಶೃಗಾಲ ವಾಸುದೇವ ಪೌಂಡ್ರಕರು, ಪೌಂಡ್ರಕ ವಾಸುದೇವ ತಪ್ಪು ಮಾಡ್ತಾನೆ, ಹಾಗೆ ನಾನು ಧರಿಸುವುದಿಲ್ಲ, ನೀನು ವಿದ್ಯೆಯನ್ನೇ ಕೊಡು ನನಗೆ ಅಂತ ತಾನು ಬಂದದ್ದು ಯಾಕೆ ಅನ್ನೋದನ್ನು ಮರೆತು ಓದುವುದಕ್ಕೆ ಕೂತ್ಬಿಟ್ರು. 12 ವರ್ಷ ಓದಿದ್ರು ಅಲ್ಲಿ. ಅವರಲ್ಲಿ 12 ವರ್ಷದಲ್ಲಿ ಏನು ಓದಿದ್ದು ಅಂತ ಹೇಳಿದರೆ ಅಧ್ಯಾತ್ಮ ವಿದ್ಯೆ ಮತ್ತು ಶಸ್ತ್ರವಿದ್ಯೆ. 12 ವರ್ಷ ಆದಮೇಲೆ ನಿಮಗೆ ಕಲಿಸುವುದೆಲ್ಲ ಆಯಿತು, ಹೊರಡ್ಬೋದು ಅಂತ ಹೇಳಿದರು. ಯಾವಾಗ ಪರಶುರಾಮರು ಯಾಕೆ ಈ ವಿದ್ಯೆಯನ್ನು ಕೊಟ್ಟರು ಇವರಿಗೆ, ಶಸ್ತ್ರಾಭ್ಯಾಸ ಎಲ್ಲ ಯಾಕೆ ಮಾಡಿಸಿದ್ದು? ಯಾಕಂದರೆ ಅವರು ತೀರ್ಮಾನ ಮಾಡಿದ್ದಂತೆ, ಈಗ ಅನೇಕ ದೇವತೆಗಳು ಅವತರಿಸಿದ್ದಾರೆ, ಆ ದೇವತೆಗಳ ಮಕ್ಕಳು ಅವರೆಲ್ಲ ಸಂಹಾರ ಆಗಬೇಕು. ಯಾಕಂದರೆ ಕಲಿಯುಗ ಪ್ರಾರಂಭ ಆಗ್ತಾ ಇದೆ.
ಕಲಿಯುಗದಲ್ಲೂ ದೇವತೆಗಳಿದ್ದರೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಇವರ ಸಂಹಾರ ಮಾಡಬೇಕಾದರೆ ಅಸಾಮಾನ್ಯನಾದ ಗುರುವೇ ಅನಿಸಿದಂತಹ ದ್ರೋಣರ ಮಗನಾದ ರುದ್ರನೇ ಆದಂತಹ ಅಶ್ವತ್ಥಾಮ ಇವರೇ ಸರಿ. ಇವರನ್ನು ಉಪಯೋಗಿಸಿಕೊಂಡು ಎಲ್ಲ ಖಾಲಿ ಮಾಡಿಸುವ ಅಂತ ತೀರ್ಮಾನ ಮಾಡಿದ್ದಂತೆ. ಆದ್ದರಿಂದ ಈ ದೇವತೆಗಳ ಮಕ್ಕಳೂ ಸಂಹಾರ ಆಗಬೇಕು. ಮಕ್ಕಳು ಒಂದು ವೇಳೆ ಬದುಕಿ ಉಳಿದರೆ ಅವರ 100 ತಲೆಮಾರಿನ ತನಕ ಅನಿಷ್ಟ ಮಾಡುವ ಕೆಲಸದವರು ಹುಟ್ಟುವುದಿಲ್ಲಂತೆ. ಅದರಿಂದ ಕಲಿಯುಗಕ್ಕೆ ಸರಿ ಹೋಗುವುದೇ ಇಲ್ಲ. ಅದಕ್ಕೋಸ್ಕರ ಅವರ ಮಕ್ಕಳನ್ನೂ ನಿರ್ವಂಶ ಮಾಡುವುದಕ್ಕೆ ಇವರೇ ಸರಿ, ಅಶ್ವತ್ಥಾಮನ ಮತ್ತು ದ್ರೋಣರು ಅಂತ ಹೇಳಿ ದ್ರೋಣರಿಗೆ ಎಲ್ಲ ವಿದ್ಯೆಯನ್ನು ಕೊಟ್ಟರಂತೆ. ಅಂತಹ ದ್ರೋಣರ ಕಾರಣದಿಂದ ದ್ರೌಪದಿ ದೇವಿ ಅಂದರೆ ಸಾಕ್ಷಾತ್ ಭಾರತೀ ದೇವಿ, ಭೀಮಸೇನ ಇವರ ಮಕ್ಕಳು ಉಳಿಯುವ ಹಾಗಿಲ್ಲ. ಅದಕ್ಕೋಸ್ಕರ ಅವರನ್ನೆಲ್ಲ ಸಂಹಾರ ಮಾಡುವುದಕ್ಕೆ ಇವರು ಬಂದದ್ದು, ಅಶ್ವತ್ಥಾಮ ದ್ರೋಣರು. ಇದು ಪರಶುರಾಮರ ಚಿಂತನೆ. ಹಾಗಾಗಿ ಇಲ್ಲಿ ಅಭಿಮನ್ಯು ಒಬ್ಬ ವಂಶ ಮುಂದುವರಿಯುವುದಕ್ಕೋಸ್ಕರ ಶ್ರೀಕೃಷ್ಣ ಸಂಕಲ್ಪದಿಂದ ವಂಶ ಉದ್ಧಾರ ಆಗ್ತಾ ಹೋಗುತ್ತೆ. ಅರ್ಜುನಾತ್ ಸುಭದ್ರಾಯಾಂ ಅಭಿಮನ್ಯೋ ಉತ್ತರಾಯಾಂ ಪರೀಕ್ಷಿತ. ಇಲ್ಲಿ ಅಕಾರಾಂತವಾದ ಪರೀಕ್ಷಿತ ಶಬ್ದ ಹೇಳ್ತಾರೆ. ವಸ್ತುತಃ ಪರೀಕ್ಷಿತ್ ಸಾಕು, ತಕಾರಾಂತ ಶಬ್ದ. ಇಲ್ಲಿ ಅಕಾರಾಂತ ಶಬ್ದ ಹೇಳ್ತಾರೆ. ಉತ್ತರಾದೇವಿಯಲ್ಲಿ ವಿರಾಟನ ಮಗಳಲ್ಲಿ ಅಭಿಮನ್ಯುವಿಗೆ ಪರೀಕ್ಷಿತ್ ಹುಟ್ಟಿದ. ಪರೀಕ್ಷಿತಸ್ಯ ಅಂತ ಅಕಾರಾಂತ ಶಬ್ದ ಬಳಸಿದ್ರು. ವಸ್ತುತಃ ಪರೀಕ್ಷಿತ ಷಷ್ಠಿ. ಪರೀಕ್ಷಿತಸ್ಯ ಭಾನುಮತ್ಯಾಂ ಜನಮೇಜಯ. ಪರೀಕ್ಷಿತನ ಪತ್ನಿಗೆ ಇರಾವತಿ ಅಂತ ಹೆಸರು. ಸ ಉತ್ತರಸ್ಯ ತನಯಾಂ ಉಪಯೇಮೇ ಇರಾವತಿ ಅಂತ ಶ್ರೀಮದ್ಭಾಗವತ. ಇರಾವತಿ ಅಂತ ಉತ್ತರನ ಸೋದರ ಮಾವನ ಮಗಳು. ಆದರೆ ಇಲ್ಲಿ ಪರೀಕ್ಷಿತಸ್ಯ ಮಾತೃವತ್ಯಾಂ ಜನಮೇಜಯ, ಮಾತೃವತಿಯಲ್ಲಿ ಜನಮೇಜಯ ಹುಟ್ಟಿದ. ಬಹುಶಃ ಇರಾವತಿಗೆ ಮಾತೃವತಿ ಅಂತ ಮತ್ತೊಂದು ಹೆಸರು. ಜನಮೇಜಯಸ್ಯ ಪುಣ್ಯವತ್ಯಾಂ ಶತಾನೀಕಃ. ಜನಮೇಜಯನ ಮಗ ಶತಾನೀಕ. ಶತಾನೀಕಸ್ಯ ಪುಷ್ಪವತ್ಯಾಂ ಸಹಸ್ರಾನೀಕಃ. ಆಮೇಲೆ ಸಹಸ್ರಾನೀಕರೆಂಬ ರಾಜ ಬಂದಿದ್ದಾನೆ. ಇವನ ಬಗ್ಗೆ ಭಾಗವತ ಹೇಳ್ತದೆ. ಸಹಸ್ರಾನೀಕಸ್ಯ ಮೃಗವತ್ಯಾಂ ಉದಯನಃ. ಉದಯನನ ಬಗ್ಗೆಯೂ ಕೂಡ 12 ಸ್ಕಂದ ಭಾಗವತ ಹೇಳಿದೆ. ಉದಯನ ರಾಜ, ವಾಸವದತ್ತೆಯ ಗಂಡ. ತಸ್ಯ ವಾಸವದತ್ತಾಯಾಂ ನರವಾಹನಃ. ಉದಯನನಿಗೆ ವಾಸವದತ್ತೆಯಲ್ಲಿ ನರವಾಹನ. ನರವಾಹನಸ್ಯ ಅಶ್ವಮೇಧಾಯಾಂ ಕ್ಷೇಮಕಃ. ಕ್ಷೇಮಕ ಅನ್ನುವ ರಾಜ ಹುಟ್ಟಿದ. ಕ್ಷೇಮಕಾಂತಾಃ ಪಾಂಡವಾಃ ಸೋಮವಂಶೋ ನಿವರ್ತತೆ. ಕ್ಷೇಮಕಾಂತಾಃ ಪಾಂಡವಾಃ. ಪಾಂಡವಂಶ ಕ್ಷೇಮಕ ಅನ್ನುವಲ್ಲಿಗೆ ಮುಗಿಯುತ್ತೆ. ಸೋಮವಂಶ ನಿವರ್ತತೆ. ಇಲ್ಲಿಗೆ ಕ್ಷೇಮಕನ ರಾಜ್ಯಭಾರ ಮುಗಿಯುವಾಗ ಪಾಂಡವರ ಕಾಲ ಮುಗಿದು 1000 ವರ್ಷ ಆಗಿತ್ತು. ಅಲ್ಲಿಗೆ ಸೋಮವಂಶ ಮುಗಿತು. ಕ್ಷೇಮಕಾಂತಾಃ ಕ್ಷೇಮಕಾಂತೋ ಪಾಂಡುವಂಶ. ಪಾಂಡುವಂಶ ಕ್ಷೇಮಕನ ಪರ್ಯಂತ ನಡೆಯುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಯಾವಾಗ ನಮ್ಮ ಅಶ್ವತ್ಥಾಮಾಚಾರ್ಯ ಪಾಂಡವರ ಮೇಲೆ ಬೀಸಿ ಒಗೆದಂತಹ ತನ್ನ ಆಯುಧವನ್ನು, ಬ್ರಹ್ಮಾಸ್ತ್ರವನ್ನು ಪಾಂಡವರ ವಂಶನಿರ್ವಂಶವಾಗಲಿ ನಾನು ಆ ಗರ್ಭಕ್ಕೆ ಎಸಿತೇನೆ ಅಂತ ಪ್ರಯೋಗಿಸಿದ. ಆವಾಗ ಕೃಷ್ಣ ಹೇಳ್ತಾನೆ, ನೀನು ಬೇಕಾದ್ದು ಮಾಡು, ಭ್ರೂಣ ಹತ್ಯೆ ನಿನ್ನಿಂದ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದು ಬದುಕುವ ಹಾಗೆ ಮಾಡುವುದು ನನ್ನ ಸಂಕಲ್ಪ. ನೀನು ಬೇಕಾದ್ದು ಮಾಡು ಅಂತ ಹೇಳಿದ. ಆಗ ಕೃಷ್ಣ ಹೇಳಿದ ಮಾತು, ಇವನಿಂದ 1000 ವರ್ಷದ ತನಕ ಈ ಪಾಂಡವಂಶ ಭೂಮಿಯಲ್ಲಿರುವ ಹಾಗೆ ನಾನು ನೋಡಿಕೊಳ್ತೇನೆ. ನೀನು ನಿಷ್ಪಾಂಡವ ಪೃಥ್ವಿ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದಿ, ಮಾಡು ನೋಡೋಣ ಅಂತ ಹೇಳಿ ಅಲ್ಲಿ ಅಶ್ವತ್ಥಾಮನಿಗೆ ಶಾಪ ಕೊಡ್ತಾನೆ. 1000 ವರ್ಷದ ತನಕ, ಎಲ್ಲಿಯ ತನಕ ಪಾಂಡವಂಶ ಈ ಭೂಮಿಯಲ್ಲಿರ್ತದೋ ಅಲ್ಲಿಯ ತನಕ ಮೇಯೆಲ್ಲ ಕೀವು ಮಾಡಿಕೊಂಡು ದುರ್ಗಂಧಯುಕ್ತವಾಗಿ ಓಡಾಡ್ತಾ ಇರು ಅಂತ ಶಾಪ ಕೊಡ್ತಾನೆ. ಆ ಪ್ರಕರಣ ಅಲ್ಲಿ ಕ್ಷೇಮಕಾಂತಾಃ ಪಾಂಡವಾಃ ಭವಂತಿ ಅಂತ ಅಲ್ಲಿಗೆ ಪಾಂಡುವಂಶ ಕ್ಷೇಮಕನಲ್ಲಿಗೆ ಮುಗೀತದೆ ಅನ್ನುವಲ್ಲಿಗೆ ನಾವಿವತ್ತು ಉಪಸಂಹಾರ ಮಾಡೋಣ. ಒಟ್ಟು ಒಂದು ಚಂದ್ರವಂಶದ ಸಂಕ್ಷೇಪ ರೂಪ ಹೇಗೆ, ಅದು ಈ ಪುರಾಣದಲ್ಲಿ ತುಂಬ ಇಷ್ಟವಾದಂತಹ ವಿಷಯ. ವಂಶಾನುಕೀರ್ತನಂ ಪುಣ್ಯಂ ಪಿತॄಣಾಂ ದತ್ತಮಕ್ಷಯಂ ಯಶ್ಚೇದಂ ಪಠತೆ ನಿತ್ಯಂ ಶ್ರಾದ್ದೇವ ಶ್ರಾವಯೇತ್ ಪಿತೃನ್. ಶ್ರಾದ್ದದಲ್ಲಿ ಈ ವಂಶಾನುಚರಿತೆಯನ್ನು ಪಠನ ಮಾಡಿದರೆ ಪಿತೃಗಳ ಅನುಗ್ರಹ ಸಿದ್ಧಾಗ್ತದೆ. ರಾಜ್ಞಾಂ ಹಿ ಸೋಮಸ್ಯ ಮಯಾ ತವೇರಿತಾ ವಂಶಾನ್ ಕೀರ್ತಿರ್ದ್ವಿಜ ಪಾಪನಾಶಿನಿ ಶೃಣುಷ್ವ ವಿಪ್ರೇಂದ್ರ ಮಯೋಚ್ಯಮಾನಂ ಮನ್ವಂತರಂಚಾಪಿ ಚತುರ್ದಶಾಖ್ಯಂ. ಹೀಗೆ ಸೋಮವಂಶದ ಕಥೆ ಹೇಳಿದ್ದೇನೆ. ಇನ್ನೂ ಕೇಳಬೇಕು ಅಂತಿದ್ರೆ 14 ಮನುಗಳ ಬಗ್ಗೆ, ಮನ್ವಂತರದ ಬಗ್ಗೆ ಹೇಳ್ತೇನೆ ಕೇಳು ಅಂತ ಪ್ರಾರಂಭ ಮಾಡ್ತಾನೆ. ಇವತ್ತಿಗೆ ಈ ವಿಷಯವನ್ನು ಇಲ್ಲಿಗೆ ಉಪಸಂಹಾರ ಮಾಡೋಣ. ನಾಳೆ ಇನ್ನು ಉಳಿದ ಭಾಗದಲ್ಲಿರುವ ಒಟ್ಟು ಸಾರದಲ್ಲಿ ಯಾವ ಪ್ರಮುಖವಾದ ಭಾಗ ಇದೆ ಅಂತಹ ಭಾಗವನ್ನು ತೆಗೆದುಕೊಂಡು ನಾಳೆ ಒಂದು ದಿವಸ ಚಿಂತನೆ ಮಾಡಿ
ಈ ನರಸಿಂಹ ಪುರಾಣದ ಕಥಾ ಚಿತ್ರಣವನ್ನು ಭಗವಂತನಲ್ಲಿ ನಾಳೆಯ ದಿವಸ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.